ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 23/2/2026ರಿಂದ 1/3/2026 ನಡೆಯುವಂತಹ ಗ್ರಹಗಳ ಒಂದು ಬದಲಾವಣೆ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ದ್ವಾದಶ ರಾಶಿಗಳ ಮೇಲೆ ಅನ್ನೋದನ್ನ ನೋಡೋಣ. ಇನ್ನು ಈ ವಾರದಲ್ಲಿ ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಕುಂಭ ರಾಶಿನಲ್ಲಿ ಸಾಕಷ್ಟು ಗ್ರಹಗಳ ಒಂದು ಅಲೈನ್ಮೆಂಟ್ ಇದೆ. ಯಾವ್ಯಾವ ಗ್ರಹಗಳು ಕುಂಭ ರಾಶಿನಲ್ಲಿದೆ ಅಂತ ನೋಡಿದ್ರೆ ರಾಹು, ಸೂರ್ಯ, ಕುಜ, ಬುಧ ಹಾಗೂ ಶುಕ್ರ ಗ್ರಹಗಳು ಕುಂಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೀನ ರಾಶಿನಲ್ಲಿ ಶನಿ ಗ್ರಹ, ಹಾಗೆ ಮಿಥುನ ರಾಶಿನಲ್ಲಿ ಗುರು ಗ್ರಹ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಸೊ ಹಾಗಿದ್ರೆ ಸಾಕಷ್ಟು ಗ್ರಹಗಳು ಕುಂಭ ರಾಶಿನಲ್ಲಿ ಸ್ಥಿತವಾಗಿರೋದ್ರಿಂದ ಏನೆಲ್ಲ ಪರಿಣಾಮ ಬೀರ್ಬೋದು ದ್ವಾದಶ ರಾಶಿಗಳ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಹೇಗಿರ್ಬೋದು ಯಾಕಂದರೆ ನೋಡಿ, ಲಾಭ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಅಲೈನ್ಮೆಂಟ್ ಇದೆ. ಇದರಿಂದ ಏನು ಪರಿಣಾಮ ಬೀರಿಸ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಬರ್ತಿರೋ ಇನ್ಕಮಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ, ಅದಂತೂ ಸ್ಥಿತ. ನಿಮಗೆ ಒಳ್ಳೆ ಇನ್ಕಮ್ ಬರ್ತಾ ಇರುತ್ತೆ. ಆದರೆ ಬರೋವಂಥ ಸಮಯದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಯಾವತ್ತೂ ಅಷ್ಟೇ ನಮಗೆ ಒಂದು ಚಿಕ್ಕ ರೂಮ್ ಒಳಗಡೆ ಒಬ್ಬರಿರೋದೇ ಕಷ್ಟ ಅನ್ನೋಂಥ ಜಾಗದಲ್ಲಿ ಒಂದು 5-6 ಜನ ಸೇರಿಕೊಂಡಾಗ ಹೆಂಗೆ ಸಫಕೇಷನ್ ಆಗ್ತಿರುತ್ತೆ, ಇರಿಟೇಷನ್ ಆಗ್ತಿರುತ್ತೆ, ಒಬ್ಬೊಬ್ರದ್ದು ಒಂಥರ ಅಭಿಪ್ರಾಯ ಇರುತ್ತೆ. ಕೆಲವು ಗ್ರಹಗಳು ಆಗೋದಿಲ್ಲ. ಈ ರೀತಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳು, ಸ್ವಲ್ಪ ತಡವಾಗಿ ಹಣ ಬರೋದಾಗಿರ್ಬೋದು, ಅಥವಾ ಅಂದ್ಕೊಂಡಿದ್ದ ಲಾಭದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗೋದಾಗಿರ್ಬೋದು, ಲಾಭ ಜಾಸ್ತಿನೂ ಬರಬಹುದು. ಈ ರೀತಿ ಕೆಲವೊಂದು ವೇರಿಯೇಷನ್ಸ್ ಆಗುತ್ತೆ. ಅದು ಬಿಟ್ಟರೆ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ನೀವೇನಿಷ್ಟು ದಿವಸಗಳ ಕಾಲ ಏನು ವ್ಯವಹಾರಗಳು ಮಾಡ್ತೀರಿ ಅದೇ ವ್ಯವಹಾರಗಳಿರುತ್ತೆ. ಸೊ ಯಾವುದಾದ್ರು ಕೆಟ್ಟ ಮನೆಗಳಲ್ಲಿ ಗ್ರಹಗಳು ಕೂತ್ಕೊಂಡಿಲ್ಲ, ಒಳ್ಳೆ ಮನೆಯಲ್ಲೇ ಗ್ರಹಗಳ ಸ್ಥಿತಿ ಇದೆ, ಆದರೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ಅನ್ನೋದು ಇರುತ್ತೆ. ಆದರೆ ಅಧಿಕವಾದ ಖರ್ಚಿರುತ್ತೆ. ಸೊ ಖರ್ಚಿನ ಬಗ್ಗೆ ನೀವು ಕಡಿವಾಣ ಹಾಕೊಳ್ಳೇಬೇಕು. ಯಾಕಂದರೆ ಶನಿ ಗ್ರಹ ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಇನ್ನು ಮುಂದಿನ ವಾರಗಳಲ್ಲಿ ಕೆಲವು ಗ್ರಹಗಳು ಮತ್ತೆ 12ನೇ ಮನೆಗೆ ಬರುತ್ತೆ. ಸೊ ಆವಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಇವಾಗಿಂದನೇ ಖರ್ಚಿನ ಬಗ್ಗೆ ಇಟ್ಕೊಳ್ಳೋದು ಒಳ್ಳೆಯದು. ಆದರೆ ಗುರುವಿನ ಒಂದು ಸ್ಥಾನಮಾನ, ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ದಾಂಪತ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರೋದು, ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಮದುವೆ ಯೋಗ ಕೂಡ ಬರೋವಂಥ ಒಂದು ಟೈಮ್ ಆಗಿರುತ್ತೆ. ಗಂಡು ಹೆಣ್ಣು ಏನಾದ್ರು ಹುಡುಕ್ತಿದ್ರೆ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲೂ ಅಷ್ಟೇ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ಕೂಡ ಒಂದು ಅದ್ಭುತವಾದ ಒಂದು ವಿಷಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ರೈತರಿಗೂ ಕೂಡ ಟೈಮ್ ಬಹಳಷ್ಟು ತುಂಬ ಚೆನ್ನಾಗಿದೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ ಬೆಳೆಗೆ ಇಷ್ಟೇ ರೇಟ್ ಬರಬೇಕು ಅಂತ, ಅದನ್ನು ಕೂಡ ನೀವು ಈ ವಾರದಲ್ಲಿ ನೋಡಬಹುದು. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮಕ್ಕಳಿಗೆ ಹೇಳೋದು ಬೀಳೋದು ಪೆಟ್ ಮಾಡ್ಕೊಳ್ಳೋದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ತುಂಬ ಸ್ಟ್ರೆಸ್ ಫೀಲ್ ಮಾಡ್ತೀರಾ. ಅಂದರೆ ಸ್ವಲ್ಪ ಬಾಡಿ ಪೇಯ್ನ್ ಬರೋದು, ತಲೆನೋವು ಬರೋದು, ಕಾಲಲ್ಲಿ ನೋವು ಬರುವಂಥದ್ದು, ಈ ರೀತಿ ಸ್ವಲ್ಪ ನಿಮಗೆ ಟೆನ್ಷನ್ ಜಾಸ್ತಿ ಆಗೋದು, ಮಾನಸಿಕವಾಗಿ ಸ್ವಲ್ಪ ತೊಂದರೆ ಪಡುವಂಥ ಒಂದು ಸನ್ನಿವೇಶ ಬರಬಹುದು. ಆದರೆ ಇದಕ್ಕಾಗಿ ನೀವು ಪರಿಹಾರ ಏನು ಮಾಡ್ಕೊಬೇಕು ಅಂದರೆ, ಪ್ರತಿದಿನ ನೀವು ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿನ ಜಾಸ್ತಿ ಆರಾಧನೆ ಮಾಡಿ. ಸಾಧ್ಯ ಆದರೆ ಮಂಗಳವಾರದ ದಿವಸ ಆದರೂ ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ, ಅಥವಾ ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟ ಅದನ್ನು ಸ್ತೋತ್ರಗಳನ್ನ ಕೇಳಿ. ಇದಿಷ್ಟು ಮಾಡಿಕೊಂಡ್ರೆ ನೆಗೆಟಿವಿಟಿ ಹೋಗ್ತಾ ಇದ್ರು ಕೂಡ ನೀವು ಅದರಿಂದ ಪಾರಾಗ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡಿದ್ರೆ ನೋಡಿ, ವೃಷಭ ರಾಶಿಯವರಿಗೆ ಈ ವಾರ ತುಂಬ ಅದ್ಭುತವಾದ ವಾರ. ಓಲ್ ಇಯರೇ ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ಎಲ್ಲ ಗ್ರಹಗಳ ಅಲೈನ್ಮೆಂಟು ನಿಮಗೆ 10ನೇ ಮನೆಯಲ್ಲೇ ಸ್ಥಿತವಾಗಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಕೆಲಸ ಜಾಸ್ತಿ ಬರ್ತಾ ಇರುತ್ತೆ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್. ಈಗ ನಿಮಗೆ ಕಸ್ಟಮರ್ಸ್ನ ಬಿಡೋಕ್ಕೂ ಆಗೋದಿಲ್ಲ, ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಈ ರೀತಿಯಾದ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಟೈಮಿಗೆ ಕರೆಕ್ಟಾಗಿ ಸಿಗದೇ ಇರೋದು, ಆ ಕೆಲಸನ ನೀವೇ ಮಾಡಬೇಕಾದ ಸನ್ನಿವೇಶ ಕೂಡ ಬರಬಹುದು. ಇದರಿಂದ ಸ್ವಲ್ಪ ನಿಮ್ಗೇನಾಗುತ್ತೆ, ಅಯ್ಯೋ ನನಗೆ ಒಳ್ಳೆ ಇನ್ಕಮ್ ಬಂದಿದೆ, ಇಂಥ ಟೈಮಲ್ಲಿ ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲವಲ್ಲ ಅನ್ನೋ ಸ್ವಲ್ಪ ಫೀಲ್ ಇರುತ್ತೆ ನಿಮಗೆ. ಅದು ಬಿಟ್ಟರೆ ಸ್ವಲ್ಪ ನಿಮಗೆ ಎಲ್ಲ ಕೆಲಸದವ್ರು ಇದ್ದು ಎಲ್ಲ ಅನುಕೂಲವಾಗಿತ್ತು ಅಂತಂದರೆ ಖಂಡಿತ ನೀವು ಒಳ್ಳೆ ಲಾಭನ ನೋಡುವಂಥ ಒಂದು ಟೈಮ್ ಇದು. ಹಾಗೆ ನಿಮಗೆ ವಿದ್ಯಾರ್ಥಿಗಳಾಗಿರ್ತೀರ, ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿನಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಿರುತ್ತೆ. ಏನು ಗುರುಬಲ ಇರೋದ್ರಿಂದ ಮದುವೆ ಹುಡುಕಾಟ ಏನಾದರೂ ಇತ್ತು ಅಂದರೆ ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಗಂಡುಗೆ ಹೆಣ್ಣು, ಹೆಣ್ಣಿಗೆ ಗಂಡು ಹುಡ್ಕೋವಂಥ ಟೈಮು. ಪ್ರೇಮಿಗಳ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ. ನೀವೇನೇ ಪ್ರೇಮಿಗಳಾರಾದರೂ ಇತ್ತು ಅಂದರೆ ಮನೇಲಿ ಹೋಗಿ ಮದುವೆ ಬಗ್ಗೆ ಮಾತಾಡ್ಬೋದು. ಅದು ಒಂದು ಖುಷಿ ವಿಷಯ. ತುಂಬ ದಿವಸಗಳಿಂದ ವೆಯ್ಟ್ ಮಾಡ್ತಿರ್ತೀರ, ಮನೇಲಿ ಹೇಳ್ಬೇಕಾ ಬೇಡವಾ ಅಂತ ಅನ್ನೋದೇನಾದ್ರು ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಹೋಗಿ ಮಾತಾಡಿಕೊಂಡು ಮದುವೆ ಫಿಕ್ಸ್ ಮಾಡ್ಕೊಳ್ಳೋ ಅಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಪ್ರಾಬ್ಲಮ್ಸ್ ಏನಿರ್ಬೋದು ಅಂತ ನೋಡಿದ್ರೆ,
ನೋಡಿ ಶನಿಯ ದೃಷ್ಟಿನೂ ತುಂಬ ಚೆನ್ನಾಗಿದೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಲಾಭದಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಕೆಲಸನೂ ಜಾಸ್ತಿ ಇದೆ, ಲಾಭನೂ ಬರ್ತಾ ಇರುತ್ತೆ, ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಒಂಚೂರು ವೇರಿಯೇಷನ್ಸ್ ಆಗಬಹುದು. ಏನಾದರೂ ಮಾತುಕತೆ ಕೂತ್ಕೊಂಡಾಗ ಅದು ಡಿಲೇ ಆಗೋದು, ಅಥವಾ ನೀವು ಹುಡುಕಿದ ತಕ್ಷಣ ಮನೆ ಸಿಗದೆ ಇರೋದು, ಅಥವಾ ಏನೋ ಒಂದು ಭೂಮಿ ಕೆಲಸಕ್ಕೆ ಕೈ ಇಟ್ಟಿರ್ತೀರ, ನೀವು ಅಂದ್ಕೊಂಡಿದ್ದ ತಕ್ಷಣ ಆಗದೆ ಇರೋದು, ಈ ರೀತಿ ಕೆಲವು ಸಮಸ್ಯೆಗಳು ಅಥವಾ ಡಿಲೇ ಆಗ್ತಾ ಮುಂದಕ್ಕೆ ಹೋಗೋದು ಇದಿಷ್ಟ ಆಗುತ್ತೆ. ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ನಾನು ಆಗಲೇ ಹೇಳಿದೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಮಾನಸಿಕವಾದ ನೋವುಗಳಾಗುವಂಥದ್ದು ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು, ಕೆಲಸ ಆಗಿಲ್ವಲ್ಲ ಅನ್ನೋ ಒಂದು ಟೆನ್ಷನ್ನೇ ಜಾಸ್ತಿ ನಿಮಗಿರುತ್ತೆ, ಅಥವಾ ಕೆಲಸ ಜಾಸ್ತಿ ಆಯಿತು ನನಗೆ ರೆಸ್ಟ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಅನ್ನೋಂಥ ಒಂದು ಸಂದರ್ಭ ನಿಮಗೆ ಬರುತ್ತೆ. ಸೊ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಲಕ್ಷ್ಮಿಯ ಸ್ತೋತ್ರಗಳನ್ನ ಪಠನೆ ಮಾಡೋದು. ಪ್ರತಿದಿನ ನೀವು ಲಕ್ಷ್ಮಿಯ ಆರಾಧನೆ ಮಾಡಬೇಕಾಗಿ ಬರುತ್ತೆ. ಅದರಲ್ಲೂ ಶುಕ್ರವಾರದ ದಿವಸ ಯಾವುದಾದ್ರೂ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವನ್ನ ಅರ್ಪಿಸ್ಬಿಟ್ಟು ಬರೋದ್ರಿಂದ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ಕೂಡ ಇನ್ನಷ್ಟು ಸಕ್ಸಸ್ನ ನೀವು ನೋಡ್ಬೋದು ಈ ವಾರದಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡಿದ್ರೆ ನೋಡಿ, ನಿಮಗೆ ಗುರು ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ. ಸೊ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ, ಗಂಡು ಹೆಣ್ಣು ಹುಡ್ಕೋದು, ಒಳ್ಳೆ ಮಾತುಕತೆಗಳಾಡೋದು ಇದೆಲ್ಲನೂ ಆಗುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಮನೆಯಲ್ಲಿ ನಿಮ್ಮ ಪ್ರೇಮ ವಿಚಾರಗಳನ್ನ ಹೇಳಿ ಮದುವೆ ಫಿಕ್ಸ್ ಮಾಡ್ಕೊಳ್ಳೋದು ಇದನ್ನು ಕೂಡ ಆಗುತ್ತೆ ಈ ವಾರದಲ್ಲಿ ನಿಮಗೆ. ಹಾಗೆ ನೋಡಿ, ಸಾಕಷ್ಟು ಗ್ರಹಗಳು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದೃಷ್ಟದ ಮನೆ ಅಂತಲೇ ಹೇಳ್ಬೋದು 9ನೇ ಮನೆನ. ಅಂದರೆ ನಿಮಗೆ ಕೆಲವೊಂದು ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಏನು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಸಕ್ಸಸ್ ಆಗೋದು ಇದೆಲ್ಲನೂ ಆಗುತ್ತೆ. ಅದೇ ರೀತಿಯಲ್ಲಿ ಇಷ್ಟೊಂದು ಗ್ರಹಗಳು ಒಂದೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆ ಭಾವಕ್ಕೆ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಈಗ ಮನುಷ್ಯನಿಗೆ ಏನಾಗುತ್ತೆ, ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟಿರ್ತೀರಾ ಅಥವಾ ಏನೋ ಒಂದು ಜಾಗ ಹುಡುಕ್ತಿರ್ತೀರಾ, 1-2 ಜಾಗ ಬಂದಾಗ ನೀವು ಚೂಸ್ ಮಾಡ್ಕೋಬೋದು. ಆ ಥರ 7-8 ಬಂತು ಅಂದಾಗ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವುದಕ್ಕೆ ಹೋಗಲಿ, ಯಾವ್ದು ಬಿಡಲಿ, ಯಾವ್ದು ತೊಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ, ಯಾವ್ದು ಬಿಡಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಇದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ನಿಮ್ಗೆ ಈ ವಾರದಲ್ಲಿ. ಸೊ ಯೋಚನೆ ಮಾಡಿ ನಿಧಾನಕ್ಕೆ ನಿರ್ಧಾರ ತೊಗೊಳ್ಳಿ, ಕೂಲಾಗಿ ಕೂತ್ಕೊಳ್ಳಿ. ಯಾವ ಜಾಗಕ್ಕೆ ಹೋಗಬೇಕು, ಯಾವ ಕೆಲಸ ನಾನು ಮಾಡಬೇಕು, ಇವಾಗ ಕೆಲಸದ ಹುಡುಕಾಟದಲ್ಲಿ ಇರ್ತೀರಾ, ಒಂದೇ ಸತಿಗೆ ಒಂದು 10 ಆಪರ್ಚುನಿಟಿ ಬಂದುಬಿಡುತ್ತೆ. ಯಾವುದಕ್ಕೆ ಹೋಗಲಿ ಯಾವ್ದು ಬಿಡಲಿ ಕನ್ಫ್ಯೂಷನ್ ಆಗುತ್ತೆ. ನೋಡಿಕೊಂಡು ವಿಚಾರಿಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಏನು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತಪ್ಪಿಸ್ಕೋಬೋದು. ಇನ್ನು ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗ್ತಾ ಇರುತ್ತೆ, ಹಣಕಾಸಿನ ಒಂದು ಸ್ಟೇಟಸ್ ಚೆನ್ನಾಗಿರುತ್ತೆ. ಆದರೆ ಏನೋ ಒಂದು ರೀತಿಯಲ್ಲಿ ಕೊರಗು, ಏನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆನೋ, ಅಥವಾ ಅದೇ ಇವಾಗ ನಾನು ಹೇಳಿದೆ ಈ ಥರ ಕನ್ಫ್ಯೂಷನಲ್ಲೇ ಕೊರಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಬಿಟ್ಟರೆ ಹೋಗುತ್ತಲ್ಲ, ಇದಕ್ಕೆ ಹೋಗ್ಬೇಕಾ ಅದಕ್ಕೆ ಹೋಗ್ಬಾರ್ವಾ ಅನ್ನೋ ಒಂದು ಆಲೋಚನೆ ಈ ವಾರದಲ್ಲಿ ನಿಮಗೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ನಿಮಗೆ ನಿಮ್ಮ ಸಿಬ್ಲಿಂಗ್ಸ್, ನಿಮಗೆ ತಂಗಿ ತಮ್ಮ ಆ ಥರದ್ದು ಯಾರನ್ನ ಇತ್ತು ಅಂದರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದು, ಅಥವಾ ಅವ್ರ ಜೊತೆಯಲ್ಲಿ ಸ್ವಲ್ಪ ನೀವು ದೂರ ಮಾಡ್ಕೊಳ್ಳೋದು, ಅವ್ರ ಜೊತೆ ಜಗಳ ಮಾಡ್ಕೊಳ್ಳೋದು, ಫ್ರೆಂಡ್ಸಿಂದ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಆಗೋದು, ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಅದೂ ಸ್ವಲ್ಪ ನಿಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಕೂಲಾಗಿರಿ. ಆರೋಗ್ಯದ ವಿಷಯ ಅಂತ ಬಂದಾಗ ಈ ಪ್ರೆಷರೇ ಜಾಸ್ತಿ ನಿಮಗೆ. ಏನಪ್ಪ ಮಾಡಲಿ, ಏನು ಬಿಡ್ಲಪ್ಪ ಅನ್ನೋ ಆಲೋಚನೆಯಲ್ಲೇ ಇಡೀ ವಾರ ನೀವು ಕಾಲ ಕಳಿಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿ, ಒಂದು 10 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಏನೇ ಬರಲಿ ಏನೇ ಹೋಗಲಿ, ನನಗೇನು ದೇವರು ತೋರಿಸ್ತಿದ್ದಾನೋ ಆ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಒಂದು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಮುಂದೋಗಿದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ನೆಗೆಟಿವಿಟಿ ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಮಕ್ಕಳು ಕೂಡ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅಂದರೆ ಯಾರೆಲ್ಲ ಮಿಥುನ ರಾಶಿನಲ್ಲಿ ಹುಟ್ಟಿರ್ತೀರಾ, ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ತುಂಬ ಮುಂದಿರ್ತೀರಾ, ರೈತರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಸೊ ಹಾಗಾಗಿ ಈ ವಾರದಲ್ಲಿ ಎಲ್ಲ ರೀತಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ರೆಸ್ಟ್ಲೆಸ್ ಫೀಲ್ ಆಗೋದು, ಸ್ವಲ್ಪ ಯೋಚನೆ ಮಾಡೋದನ್ನ ಬಿಡಬೇಕಾಗತ್ತೆ. ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ವಿಷ್ಣು ಸಹಸ್ರನಾಮನ ಜಾಸ್ತಿ ಕೇಳೋದು. ಪ್ರತಿದಿನ ವಿಷ್ಣು ಸಹಸ್ರನಾಮನ ಕೇಳಿ. ಅದರಲ್ಲೂ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಮತ್ತು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕುತ್ಕೊಂಡು ಶಾಂತ ಚಿತ್ತವಾಗಿ ಕೇಳಿಸ್ಕೊಳ್ಳಿ ಅದನ್ನು. ಹಾಗೆ ಹೇಳ್ಕೊಳಕ್ಕೆ ಬಂದರೆ ಹೇಳ್ಕೊಳ್ಳಿ ಕೂಡ. ಪ್ರತಿ ಶನಿವಾರ ಅಥವಾ ಬುಧವಾರದ ದಿವಸ ವಿಷ್ಣುವಿನ ದೇವಸ್ಥಾನಕ್ಕೆ, ಯಾವುದಾದ್ರೂ ಸರಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಿಮ್ಗೇನು ಬೇಕು ನಿಮ್ಮ ಜೀವನಕ್ಕೆ ಅದನ್ನು ಕುತ್ಕೊಂಡು 10 ನಿಮಿಷ ಸ್ಮರಣೆ ಮಾಡಿಕೊಂಡು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಂಡು ಬನ್ನಿ. ಏನೇ ನೆಗೆಟಿವಿಟಿ ಬರ್ತಾಯಿದ್ರು ಕೂಡ ನೀವು ಅದರಿಂದ ಪಾರಾಗ್ಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದರೆ, ಕಟಕ ರಾಶಿಯವರು ಈ ವಾರ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಗುರು ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಸಾಕಷ್ಟು ಗ್ರಹಗಳು 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳಷ್ಟು ಕುತ್ತು ತರುತ್ತೆ. ಅಂದರೆ ಸ್ವಲ್ಪ ನಿಮಗೆ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅಂದರೆ, ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ಅಂದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ನರ್ವಸ್ ಸಿಸ್ಟಮಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಶುಗರ್ ಏನಾದರೂ ಇತ್ತು ಅಂದರೆ ಅದು ಜಾಸ್ತಿ ಆಗುವಂಥದ್ದು,
ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಮತ್ತು ನೀವೇನಾದರೂ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದರೆ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳೋದು, ಅದರಿಂದ ಏನಾದರೂ ಬಿದ್ದು ಏಟು ಮಾಡ್ಕೊಳ್ಳೋದು, ಕೈ ಕಾಲುಗಳಿಗೆ ಮೂಳೆ ಮುರ್ಕೊಳ್ಳೋದು, ಈ ರೀತಿ ಕೆಲವು ಸಮಸ್ಯೆಗಳಾಗುತ್ತೆ. ಇನ್ನು ಗುರುನು 12ನೇ ಮನೇಲಿ ಬೇರೆ ಇದ್ದಾನೆ. ಖರ್ಚು, ಅಧಿಕವಾದ ಖರ್ಚು. ನಿಮ್ಗೆ ಏನು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗ್ತಿರುತ್ತೆ. ಎಸ್ಪೆಷಲಿ ಸ್ವಲ್ಪ ಆರೋಗ್ಯಕ್ಕೆ ಜಾಸ್ತಿ ಖರ್ಚಾಗ್ತಿರುತ್ತೆ. ಸೊ ಹಾಗಾಗಿ ಈ ವಾರ ಸ್ವಲ್ಪ ಕೇರ್ಫುಲ್ಲಾಗಿರಿ. ಊಟ ತಿಂಡಿ ಸ್ವಲ್ಪ ನಿಯಮಿತವಾದ ಊಟ ತಿಂಡಿ ತಿನ್ನಿ. ಹೊರಗಡೆ ಆಹಾರನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ವ್ಯಾಯಾಮ ಮಾಡಿ. ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗಿ. ಅಂದರೆ ನಾನು ಹೇಳಿದೆ, ಈ ಲಾಂಗ್ ಡ್ರೈವ್ ಎಲ್ಲ ಸ್ವಲ್ಪ ಈ ವಾರ ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಲಾಂಗ್ ಡ್ರೈವ್ ಹೋಗಲೇಬೇಕಾದ ಪರಿಸ್ಥಿತಿ ಬಂದರೆ ಮಾತ್ರ ಹೋಗಿ. ಸ್ವಲ್ಪ ಸ್ಪೀಡ್ ಕಂಟ್ರೋಲಲ್ಲಿರಲಿ. ಆವಾಗ ಏನಪ್ಪ ಈ ಥರ ನನಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂದ್ಬಿಟ್ರು, ಆರೋಗ್ಯದಲ್ಲಿ ಏರುಪೇರು ಅಂದ್ಬಿಟ್ರು, ವಾಹನ ಓಡಿಸ್ಬೇಕಾದ್ರೆ ಹುಷಾರು ಅಂತಂದರು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಪ್ರಿಕಾಷನ್ ಇದೇನೆ, ಸ್ವಲ್ಪ ಸ್ಲೋ ಗಾಡಿ ಓಡಿಸ್ಕೊಳ್ಳೋದು. ಅವಶ್ಯಕತೆ ಇದ್ದರೆ ಹೊರಗಡೆ ಹೋಗೋದು, ಅವಶ್ಯಕತೆ ಇಲ್ಲ ಅಂತಂದರೆ ಮನೆಯಲ್ಲೇ ಇರೋದು. ಅಥವಾ ಕೆಲಸ ಕಾರ್ಯಕ್ಕಂದು ಹೋಗಲೇಬೇಕಾಗುತ್ತೆ. ಆವಾಗೂ ಅಷ್ಟೇ ಒಂದು 10 ನಿಮಿಷ ಬೇಗ ಮನೆ ಬಿಡಿ. ಅರ್ಜೆಂಟಾಗಿ ಹೋಗೋದು, ಇನ್ನು 10 ನಿಮಿಷ ಇದೆ ಕೆಲಸಕ್ಕೆ ಹೋಗಬೇಕು ಅಂತ ಹೆವಿ ಸ್ಪೀಡಲ್ಲಿ ಹೋಗೋದು, ಇನ್ನೆಲ್ಲೋ ಬಿದ್ದು ಏಟು ಮಾಡ್ಕೊಳ್ಳೋದು, ಇದನ್ನು ಅವಾಯ್ಡ್ ಮಾಡ್ಕೊಬೇಕಂದ್ರೆ ಒಂದು 10 ನಿಮಿಷ ಬೇಗನೆ ಮನೆ ಬಿಡಬೇಕು. ಇದನ್ನು ರೂಢಿ ಮಾಡ್ಕೊಳ್ಳಿ. ಈ ವಾರ ನಿಮ್ಮ ಪರಿಸ್ಥಿತಿ ಈ ಥರ ಇದ್ದಾಗ ನೀವು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ನು ಉದ್ಯೋಗಸ್ಥರಿಗೂ ಕೂಡ ಕೆಲಸದಲ್ಲಿ ಓಕೆ, ನಿಮಗೆ ಇದು ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು ಅಂಥ ತೊಂದರೆಗಳೇನು ಬರೋದಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅನ್ನೋದು ಒಂದೇ ಒಂದು ದೊಡ್ಡ ಸಮಸ್ಯೆ. ಮತ್ತು ಖರ್ಚು ಜಾಸ್ತಿ ಆಗುತ್ತೆ. ನೀವೇನೇ ಸಂಪಾದನೆ ಮಾಡಿದ್ರೂ ಖರ್ಚಿಗೆ ಅರ್ಧ ದುಡ್ಡು ಹೋಗ್ಬಿಡುತ್ತೆ. ಮತ್ತು ಈ ವಾರದಲ್ಲಿ ಸ್ವಲ್ಪ ನಿಮಗೆ ಒಂಚೂರು ಏನೋ ನೋವು ವ್ಯತ್ಯೆನ ಸ್ವಲ್ಪ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಿಕೊಂಡು ಸ್ವಲ್ಪ ಮನಸ್ಸನ್ನ ಶಾಂತ ಚಿತ್ತವಾಗಿ ಇಟ್ಕೊಳ್ಳಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತ ನೋಡಿದ್ರೆ, ನೋಡಿ, ಆರೋಗ್ಯ ಸಮಸ್ಯೆಗಳು ಇಷ್ಟೊಂದು ಇರೋದ್ರಿಂದ ಧನ್ವಂತರಿ ಮಹಾವಿಷ್ಣುವಿನ ಒಂದು ಪ್ರಾರ್ಥನೆನ ಮಾಡ್ಕೊಳ್ಳಿ. ಅಥವಾ ನಿಮಗೆಲ್ಲರೂ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ. ಇಲ್ಲ ನಮ್ಮ ಸರೌಂಡಿಂಗಲ್ಲಿ ಎಲ್ಲೂ ಧನ್ವಂತರಿ ಮಹಾವಿಷ್ಣು ದೇವಸ್ಥಾನನೇ ಇಲ್ಲ, ನಾವೆಲ್ಲಿ ಹೋಗೋದು ಅಂತಂದರೆ ನಿಮಗೆ ಮಂತ್ರಗಳನ್ನ ಪಠನೆ ಮಾಡ್ಕೋಬೋದು. ಏನು ಧನ್ವಂತರಿ ಮಹಾವಿಷ್ಣುದಾಗಿರ್ಬೋದು, ಮೃತ್ಯುಂಜಯ ಮಂತ್ರಗಳನ್ನಾಗಿರ್ಬೋದು, ಮನೆಯಲ್ಲಿ ನೀವು ಅದನ್ನು ಸ್ಮರಣೆ ಮಾಡಿಕೊಂಡ್ರೆ, ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಎಂಥದೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕಿ ಓದಿ. ರೈತರಿಗೂ ಅಷ್ಟೇ, ಸ್ವಲ್ಪ ಈ ವಾರಕ್ಕಿಂತ ಮುಂದಿನ ವಾರದಲ್ಲಿ ಸ್ವಲ್ಪ ನೀವು ಯಶಸ್ಸನ್ನು ನೋಡಬಹುದು. ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಅರ್ಥ ಮಾಡಿಕೊಂಡು ಅದರಿಂದ ಸಮಸ್ಯೆಗಳನ್ನ ತೊಗೊಳ್ಳೋದು ಬೇಡ. ಇನ್ನು ಸಿಂಹರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದರೆ ನೋಡಿ, ಒಂದು ಸಿಹಿ ಸುದ್ದಿ, ಇನ್ನೊಂದು ಕಹಿ ಸುದ್ದಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಸಿಂಹರಾಶಿಗೆ ಗುರು 11ನೇ ಮನೇಲಿದ್ದಾನೆ. ಒಳ್ಳೆ ಲಾಭ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಒಳ್ಳೆ ಲಾಭ ಬರ್ತಿದೆ. ತುಂಬ ಅನುಕೂಲಕರವಾದ ಒಂದು ಟೈಮ್ ಆಗಿರುತ್ತೆ. ಆದರೆ ಏನಪ್ಪ ಇನ್ನೊಂದು ನೆಗೆಟಿವ್ ಏನಿದೆ ಅಂತಂದರೆ 7ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಅಲೈನ್ಮೆಂಟ್ ಇದೆ. 7ನೇ ಭಾವ ಅಂತಂದ್ರೇ ಏನು, ಒಂದು ನಿಮ್ಮ ಸ್ಪೌಸ್, ಯಾರು ನಿಮ್ಮ ಸಂಗಾತಿ ಆಗಿರ್ತಾರೆ ಅವರ ಒಂದು ಭಾವ ಆಗಿರುತ್ತೆ. ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಸ್ವಲ್ಪ ಜಟಾಪಟಿ. ಅಂದರೆ ನೀವೇನೋ ಮಾತಾಡ್ತೀರಾ, ಅವರೇನೋ ಅರ್ಥ ಮಾಡ್ಕೊತಾರೆ. ಸುಮ್ಮನೆ ಮನೆಯಲ್ಲಿ ಜಗಳ, ಅವಶ್ಯಕತೆನೇ ಇರೋದಿಲ್ಲ. ಏನೋ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತಾರಲ್ವ, ಹಂಗೆ ಸಣ್ಣ ಪುಟ್ಟದಲ್ಲಿ ಆಗೋದೆಲ್ಲ ಸ್ವಲ್ಪ ದೊಡ್ಡದಾಗಿ ಆಗೋದು. ಅದಕ್ಕೋಸ್ಕರ ಒಂಚೂರು ಜಗಳಗಳಾಡೋದು, ಮನೆಯಲ್ಲಿ ಮನಸ್ತಾಪಗಳು ಬರೋದು, ಈ ರೀತಿ ಆಗ್ತಾ ಇರುತ್ತೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಏನೇ ಜಗಳ ಮಾಡಿದ್ರೂ ಅದು ಕಿತ್ತೋಗೋ ಲೆವೆಲ್ಗಂತೂ ಹೋಗೋದಿಲ್ಲ. ಬೆಳಗ್ಗೆ ಜಗಳ ಆಡಿದ್ರೆ ಒಂದು ಮಧ್ಯಾಹ್ನ ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗೋದು. ಒಬ್ರಿಗೊಬ್ರಿಗೆ ಸಾರಿ ಕೇಳಿಕೊಂಡು ಆಯಿತು ಬಿಡು, ಇನ್ಮೇಲೆ ಮಾಡಲ್ಲ, ನಾನು ಮಾಡಲ್ಲ, ನೀನು ಮಾಡಲ್ಲ ಅಂತ. ಬಟ್ ಆ ಜಗಳ ಆಗೋ ಮೂಮೆಂಟಲ್ಲಿ ಅದು ಏನೇನು ಸಾಮಾನು ಹೊಡೆದಾಕಿರ್ತೀರಂತ ನಿಮಗೆ ಗೊತ್ತಿರಲ್ಲ. ಆ ಲೆವೆಲಿಗೆ ಜಗಳ ಮಾಡಿರ್ತೀರ, ಇನ್ನೊಂದು ಅರ್ಧ ಗಂಟೆಗೆ ಅದು ಸರಿ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಈ ವಾರದಲ್ಲಿ ಆಗ್ತಾ ಇರುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ಏನೋ ನಿಮ್ಮ ಕೋಪಕ್ಕೆ ಏನೋ ಒಂದು ವಸ್ತುನ ಹೊಡೆದಾಕೋದೋ, ಅಥವಾ ಮಕ್ಳಿಗೆ ಹಿಡ್ಕೊಂಡು ಹೊಡಿಯೋದೋ, ಅಥವಾ ನಿಮಗೆ ನೀವೇ ಹೊಡೆದಾಡ್ಕೊಂಡು ಹಣೆಯಲ್ಲಿ ರಕ್ತ ಬರ್ಸ್ಕೊಳ್ಳೋದೋ ಮಾಡ್ಕೊಳ್ಳೋದು ಬೇಡ. ಸೊ ಅದಕ್ಕಾಗಿ ನೀವೇ ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು, ಅಯ್ಯೋ ಏನಪ್ಪ ಮಾಡೋದು, ಏನೋ ಆಗ್ತಿದೆ, ಒಂದು ಸ್ವಲ್ಪ ಈ ಟೈಮ್ ಬಿಟ್ಬಿಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡೋಣ ಅಂತ ಇದ್ಬಿಟ್ರೆ ಆ ಒಂದು ನೆಗೆಟಿವಿಟಿ ತೆಗಿಬೋದು. ಯಾಕಂದರೆ ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ತಾಳ್ಮೆನೂ ತೊಗೊಂಡ್ರೆ ಜಗಳಗಳು ಅಲ್ಲಿಗೆ ಸುಳಿಯೋದಿಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಅಷ್ಟೇ. ಸೊ ಏನೋ ಒಂದು ಅನುಮಾನ ಬಂದಿರುತ್ತೆ ನಿಮಗೆ, ಅದಕ್ಕೆ ಹೋಗ್ಬಿಟ್ಟು ಏನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ರೇಗಾಡೋ ಬದಲು ಓಕೆ 2 ಸಲ ಟೈಮ್ ಕೊಡೋಣ, ನೋಡೋಣ ಅವ್ರು ನಮ್ಮ ಹತ್ರ ಬಂದು ಹೇಳ್ತಾರೋ ಇಲ್ವೋ ಅಂತ ಸ್ವಲ್ಪ ಕಾಯಬೇಕಾಗತ್ತೆ. ಏನೋ ಒಂದು ಲೆಕ್ಕ ತೋರಿಸಿರೋದಿಲ್ಲ, ಅದರಿಂದ ಡೌಟ್ ಬಂದುಬಿಟ್ಟಿರುತ್ತೆ. ಅಥವಾ ಏನೋ ಹಣದ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಏನು ವೇರಿಯೇಷನ್ಸ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಒಂದು ವಾರನೋ 2 ಸಲ ಟೈಮ್ ಕೊಟ್ಟು ನೋಡಿ, ಆಮೇಲೆ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಪ್ರಿಕಾಷನ್ ಸಿಕ್ಬಿಡುತ್ತೆ. ಇನ್ನು ನಿಮ್ಗೆ 8ನೇ ಮನೇಲಿ ಶನಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಅಂದರೆ ಸ್ವಲ್ಪ ವಾಸಿ ಆಗೋದಿಲ್ಲ ಬೇಗ. ಏನಾದರೂ
ಕಾಯಿಲೆ ಬಂತು ಅಂದರೆ ನಿಧಾನಗತಿನಲ್ಲಿ ವಾಸಿ ಆಗೋದು. ಈಗ ಜ್ವರ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಈಗ ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಕೆಲವ್ರಿಗೆಲ್ಲ ಇವಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಿರುತ್ತೆ, ಕೋಲ್ಡ್ ಆಗೋದು, ತಲೆನೋವು, ಬಾಡಿ ಪೇಯ್ನು ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಗ ವಾಸಿ ಆಗೋಲ್ಲ, ನಿಧಾನಗತಿನಲ್ಲಿ ವಾಸಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬಂದಿದ್ದ ತಕ್ಷಣವೇ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳಿ, ಅಥವಾ ಊಟದಲ್ಲಿ ಸ್ವಲ್ಪ ನೋಡಿಕೊಂಡು, ಹೊರಗಡೆ ಏನಾದ್ರು ಊಟ ಮಾಡ್ತಾ ಇದ್ದೀರಾ ಅಂತಂದರೆ ನೋಡ್ಕೊಳ್ಳಿ, ಆಗುವಂಥ ಫುಡ್ನ ತಿನ್ನಿ. ಜೀರ್ಣ ಆಗದೇ ಇರೋವಂಥದ್ದು ಫುಡ್ನ ತಿನ್ನೋದು, ಅದೇನಾದರೂ ವಾಮಿಟಿಂಗ್ ಅದು ಇದು ಆಯಿತು ಅಂದರೆ ಅದು ತುಂಬ ನಿಧಾನಕ್ಕೆ ವಾಸಿ ಆಗೋದು. ಫಂಕ್ಷನ್ಗಳು ಜಾಸ್ತಿ ಇರುತ್ತೆ, ಹೋಗ್ತೀರ, ಸ್ವಲ್ಪ ನೀರು ಜಾಸ್ತಿ ಕುಡೀರಿ, ವ್ಯಾಯಾಮ ಮಾಡಿ, ಕರೆಕ್ಟಾಗಿ ಊಟ ತಿಂಡಿನ ಟೈಮಿಗೆ ಕರೆಕ್ಟಾಗಿ ತಿನ್ನಿ. ಆವಾಗ ಇದೇನು ಸಮಸ್ಯೆಗಳಾಗ್ತಿದೆ ಅದರಿಂದ ಈಚೆ ಬರ್ಬೋದು. ಇಲ್ಲ ನನಗೆ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ರಂದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಈ ಥರದೊಂದು ಪ್ರಿಕಾಷನ್ ತೊಗೊಂಡೋದ್ರೆ ಆಯಿತು. ಇನ್ನು ನಿಮ್ಮ ಸಂಗಾತಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುತ್ತೆ. ಅಂದರೆ ಏನು ಬೇಕಾದರೂ ಆಗ್ಬೋದು, ಹೀಟ್ ಜಾಸ್ತಿ ಆಗೋದು ಅಥವಾ ನರ್ವಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಆಗೋದು, ಈ ರೀತಿ ಯಾವುದಾದ್ರೂ ಕೆಲವು ಸಮಸ್ಯೆಗಳು, ಅಥವಾ ಸುಮ್ಮನೆ ಕೋಪ, ಸುಮ್ಮನೆ ಅವ್ರಿಗೆ ಇರಿಟೇಟ್ ಆಗ್ತಿರುತ್ತೆ, ಮಾತಾಡಿದ್ರೆ ಸಾಕು ಇರಿಟೇಟ್ ಆಗ್ತಿರುತ್ತೆ, ಈ ರೀತಿ ಆಗುತ್ತೆ. ಅದಕ್ಕಾಗಿ ಈ ವಾರ ಒಂದು ದಿವಸ ಸ್ವಲ್ಪ ನೀವು ತಾಳ್ಮೆ ವಹಿಸ್ಕೊಳ್ಳಿ. ಆ ಥರದ್ದು ಏನಾದರೂ ನಿಮಗೆ ಕಂಡು ಬಂದರೂ ಕೂಡ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳಿ. ಸೊ ಆಗ ನಿಮಗೆ ಖಂಡಿತವಾಗ್ಲೂ ಮುಂದಿನ ವಾರಕ್ಕೆ ನಿಮಗೆ ಈ ಸಮಸ್ಯೆಯಿಂದ ನೀವು ಈಚೆ ಬರಬಹುದು. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತೀರ, ರೈತರಿಗೂ ಕೂಡ ಬಹಳಷ್ಟು ಟೈಮ್ ತುಂಬ ಚೆನ್ನಾಗಿದೆ. ಏನು ಬೆಳೆ ಬೆಳೆದ್ರು ಅದಕ್ಕೆ ನೀವು ಉತ್ತಮವಾದ ಬೆಲೆನ ನೋಡಬಹುದು. ಆದರೆ ಸ್ವಲ್ಪ ನಿಮ್ಗೆ ಏನಂದರೆ ವೇರಿಯೇಷನ್ಸ್ ಆಗ್ತಾ ಇರ್ತೀವಿ. ಒಂದು ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇರುತ್ತೆ, ಇನ್ನೊಂದು ಮಾರ್ಕೆಟಲ್ಲಿ ರೇಟ್ ಕಮ್ಮಿ ಇರುತ್ತೆ, ಎಲ್ಲಿ ಹೋಗಲಿ ಎಲ್ಲಿ ಬಿಡಲಿ ಅನ್ನೋ ಕನ್ಫ್ಯೂಷನ್ ಸ್ವಲ್ಪ ಈ ವಾರದಲ್ಲಿ ನಿಮ್ಗೆ ಆಗುತ್ತೆ. ಈ ವಾರದಲ್ಲಿ ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನು ಅಂತ ನೋಡಿದ್ರೆ ನೋಡಿ, ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಹಾಕೋದು, ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳೋವಂಥದ್ದು, ಯಾವುದಾದ್ರೂ ನಾರಾಯಣನ ದೇವಸ್ಥಾನಕ್ಕೆ ಅಂದರೆ ವಿಷ್ಣುವಿನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದ್ರ ಬಗ್ಗೆ ಸ್ಮರಣೆ ಮಾಡೋದು, ಅಥವಾ 10 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು, ಇದಿಷ್ಟನ್ನ ಮಾಡ್ಕೊಂಡು ಬನ್ನಿ. ಮನೆಯಲ್ಲಿ ಸ್ವಲ್ಪ ಗೋಧಿ ಪದಾರ್ಥಗಳನ್ನ ಸ್ಟಾಕ್ ಇಡಿ. ಇದರಿಂದ ಖಂಡಿತವಾಗ್ಲೂ ನಿಮಗೆ ಏನಾದರೂ ನೆಗೆಟಿವಿಟಿ ಬರ್ತಾಯಿದ್ರು ಕೂಡ ನೀವು ಪಾರಾಗ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ನಿಮಗೆ 10ನೇ ಮನೇಲಿ ಗುರು ಸಂಚಾರ ಇದೆ. ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರ್ತೀರ, ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ರಾತ್ರಿ ಹೊತ್ತು ನಿದ್ದೆ ನೀಟಾಗಿ ಬರಲ್ಲ, ಅಥವಾ ನೀವೇ ಲೇಟಾಗಿ ನಿದ್ದೆ ಮಾಡ್ತೀರಾ, ಅಥವಾ ಮಧ್ಯದಲ್ಲಿ ಎಚ್ಚರ ಆಗೋದು, ಇದರಿಂದ ಸ್ವಲ್ಪ ನಿಮಗೆ ಟಯರ್ಡ್ ಆಗೋದು. ಬೆಳಗ್ಗೆದ್ದು ಕೆಲಸ ಮಾಡೋದಕ್ಕೆ ನಿಮಗೆ ಮೂಡೇ ಇರೋದಿಲ್ಲ. ಅಯ್ಯೋ ಹೋಗಪ್ಪ, ನನಗೆ ನೀಟಾಗಿ ನಿದ್ದೆ ಆಗಿಲ್ಲ, ತುಂಬ ಟಯರ್ಡ್ ಆಗ್ತಿದೆ. ನಿದ್ದೆ ಇಲ್ಲ ಅಂದರೆ ಮನುಷ್ಯ ಯಾವ ಕೆಲಸನೂ ಮಾಡಲ್ಲ, ಊಟನೂ ಕೂಡ ಕರೆಕ್ಟಾಗಿ ಸೇರೋದಿಲ್ಲ. ಸೊ ನಿದ್ದೆದೇ ದೊಡ್ಡ ಸಮಸ್ಯೆ ಆಗಿರುತ್ತೆ ನಿಮಗೆ. ಸೊ ಸ್ವಲ್ಪ ಬೇಗ ಮಲ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತು ಶನಿ ದೃಷ್ಟಿ ಬೇರೆ ಇರೋದ್ರಿಂದ ನಿಧಾನಗತಿನಲ್ಲಿ ಕೆಲಸ ತುಂಬ ಸ್ಲೋ ಮಾಡೋದು. ಇವಾಗ ಹೇಳಿದೆ, ನಾನು ನಿದ್ದೆ ಸರಿಗಿರೋದಿಲ್ಲ, ಲೇಜಿ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಮೂಡಿರೋದಿಲ್ಲ. ಆದರೆ ಕೆಲಸ ಮಾಡೋಕ್ಕೆ ನೀವೇನಾದ್ರು ಮುಂದಕ್ಕೆ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಇನ್ಕಮ್ನ ನೀವು ನೋಡ್ಬೋದು. ಬಟ್ ನೀವು ಮೈ ಚಳಿ ಬಿಟ್ಟು ಕೆಲಸ ಮಾಡೋಕ್ಕೆ ರೆಡಿ ಇರಬೇಕಷ್ಟೇ. ಹಾಗೆ ನಿಮಗೆ 6ನೇ ಮನೇಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ, ಯಾರೆಲ್ಲ ಉದ್ಯೋಗಸ್ಥರು ಇರ್ತೀರ ತುಂಬ ಪ್ರೆಷರ್ ಇರುತ್ತೆ ಕೆಲಸದಲ್ಲಿ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ನೀವೇನೋ 1-2 ಫೈಲ್ ಇವತ್ತು ಮುಗಿಸೋಣ ಅಂತ ಅಂದ್ಕೊಂಡ್ರೆ ಒಂದೇ ಟೈಮ್ಗೆ ಒಂದು 10 ಫೈಲ್ ಬಂದ್ಬಿಡೋದು, ಫಿನಿಷ್ ಮಾಡಲೇಬೇಕಾದ ಒಂದು ಪ್ರಸಂಗ ಬರೋದು. ಅದಕ್ಕೆ ಬೆನಿಫಿಟ್ ಸಿಕ್ಕುತ್ತೆ ನಿಮಗೆ, ಆದರೆ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಿಬಿಡುತ್ತೆ. ಏನೋ ಪ್ರಮೋಷನ್, ಅಯ್ಯೋ ಇದು ಮುಗಿಸಿದ್ರೇ ನನಗೆ ಪ್ರಮೋಷನ್ ಸಿಗುತ್ತೆ ಅನ್ನೋ ಒಂದು ಏನೋ ಇದಿರುತ್ತೆ, ನಿಮಗೆ ಟೆನ್ಷನ್ ಇರುತ್ತೆ. ಅಯ್ಯೋ ಈ ಕೆಲಸ ಮಾಡಿಲ್ಲ ನನಗೆ ಪ್ರಮೋಷನ್ ಕೊಡ್ತಾರೋ ಇಲ್ವೋ, ನಾನು ಮಾಡಲೇಬೇಕಪ್ಪ ಅನ್ನುವಂಥ ಒಂದು ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಈ ವಾರದಲ್ಲಿ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುತ್ತೆ. ಏನಂದರೆ ಸ್ವಲ್ಪ ನರ್ವಸ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು, ಹೀಟ್ ಜಾಸ್ತಿ ಆಗುವಂಥದ್ದು, ತಲೆನೋವು ಬರೋದು, ಬಾಡಿ ಪೇಯ್ನ್ ಬರೋದು, ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಸ್ಕಿನ್ ಡಿಸೀಸ್ ಬರೋದು, ಈ ರೀತಿ ಕೆಲವೊಂದು ಸಮಸ್ಯೆಗಳು ಕೂಡ ಈ ವಾರದಲ್ಲಿ ನೀವು ನೋಡ್ಬೋದು. ಲೋನ್ ಏನಾದರೂ ಅಪ್ಲೈ ಮಾಡಿದರೆ ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಗ್ಬೋದು, ಆದರೆ ಅದನ್ನು ತೀರಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ವ್ಯವಹಾರನ ಮುಂದಕ್ಕೆ ಒರೆಯೋದು ಒಳ್ಳೆಯದು. ಇನ್ನು ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಯಾಕಂದರೆ ಶನಿ 7ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಸ್ವಲ್ಪ ಮಾತು ನೀವೇನಾದರೂ ಅಂದರೆ ಅವರೊಂದು ಅರ್ಥ ಮಾಡ್ಕೊಳ್ಳೋದು, ಇನ್ನೇನೋ ಅನ್ನೋದು, ಈ ರೀತಿ ಸ್ವಲ್ಪ ಜಗಳಗಳು ನಡೀತಾನೇ ಇರುತ್ತೆ. ಗುರು ಚೇಂಜ್ ಆಗಿದ ನಂತರ ಈ ಒಂದು ಸಮಸ್ಯೆಯಿಂದನೂ ಕೂಡ ನೀವು ಈಚೆ ಬರ್ಬೋದು. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ. ಇನ್ನು ರೈತರಿಗೂ ಕೂಡ ಒಂದು ಏನು ಬೆಳೆದ ಬೆಳೆಗೆ ಒಳ್ಳೆ ಉತ್ತಮವಾದ ಒಂದು ಫಲ ಸಿಗ್ತಾ ಇರುತ್ತೆ ಖಂಡಿತವಾಗ್ಲೂ. ಆರೋಗ್ಯದ ವಿಷಯದಲ್ಲಿ ನಾನು ಹೇಳಿದೆ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಅಂತ. ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳೋದು, ಯಾವುದಾದ್ರೂ ವಿಷ್ಣುವಿನ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಅದರಲ್ಲೂ ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಅವ್ರದ್ದು ಸ್ಮರಣೆ ಯಾವುದಾದ್ರೂ ಒಂದು ಮಂತ್ರಗಳನ್ನ ಮನೆಯಲ್ಲಿ ಹೇಳ್ಕೊಳ್ಳೋದು ಕೂಡ ಏನು ನೆಗೆಟಿವಿಟಿ ಬರ್ತಾಯಿದ್ರು ಅದರಿಂದ ನೀವು ಈಚೆ ಬರ್ಬೋದು ಈ ವಾರದಲ್ಲಿ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿರುತ್ತೆ ಈ ವಾರ ಅಂತ ನೋಡಿದ್ರೆ ನೋಡಿ, ತುಲಾ ರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ. ಈ ತಿಂಗಳಾಗಿರ್ಬೋದು, ಈ ವರ್ಷ ಆಗಿರ್ಬೋದು, ಗುರುಬಲ ಇದೆ ನಿಮಗೆ.
ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೆಲ್ಲನೂ ಕಂಕಣ ಬಲ ಕೂಡಿ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಇದರಿಂದ ಸ್ವಲ್ಪ ಖರ್ಚು ಕೂಡ ಆಗ್ತಾ ಇರುತ್ತೆ. ಹಾಗೆ ಮುಖ್ಯವಾಗಿ ಈ ವಾರ ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಏನಾದರೂ ಬಿದ್ದು ಏಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರು ಏನಾದರೂ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಿದ್ದಾರೆ ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರ್ತಾ ಇದೆ ಅಂತಂದರೆ ಅದರಲ್ಲಿ ಸ್ವಲ್ಪ ಆಗೋದು, ಅಥವಾ ನೀವು ಸ್ವಲ್ಪ ಫೈಟ್ ಮಾಡಿ ತೊಗೋಬೇಕಾಗಿ ಬರುತ್ತೆ ಅದನ್ನು. ಈ ರೀತಿ ಕೆಲವು ಸಮಸ್ಯೆಗಳನ್ನ ಈ ವಾರದಲ್ಲಿ ನೀವು ನೋಡ್ತಾ ಇರ್ತೀರ. ಅದರಿಂದ ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಗಾಡಿಗಳು ಕೊಟ್ಬಿಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ಕೂಲ್ಗೆ ಹೋಗಿ ಬರುವಂಥ ಮಕ್ಕಳನ್ನ ನೀವೇ ಹೋಗಿ ಡ್ರಾಪ್ ಮಾಡೋದು, ನೀವೇ ಪಿಕಪ್ ಮಾಡೋದು ನೋಡ್ಕೊಳ್ಳಿ. ಅಥವಾ ನೀವೇನಾದರೂ ಯಾರಾದರೂ ಒಬ್ಬರು ಸರ್ವೆಂಟ್ನ ಇಟ್ಟು ನೋಡ್ಕೊತಿದ್ದೀರಾ, ಮಕ್ಕಳು ನೋಡ್ಕೊತಿದ್ದಾರೆ, ನೀವೇನೋ ವರ್ಕ್ ಬ್ಯುಸಿನಲ್ಲಿ ಇರ್ತೀರಾ ಅಂತಂದರೆ ಮಕ್ಕಳ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗುತ್ತೆ. ಟೈಮಿಗೆ ಕರೆಕ್ಟಾಗಿ ಅವರು ಊಟ ತೊಗೊತಿದ್ದಾರಾ ಇಲ್ವಾ, ಚೆನ್ನಾಗಿ ಓದ್ತಿದ್ದಾರಾ ಇಲ್ವಾ, ಇದನ್ನೆಲ್ಲ ನೀವು ನೋಡಲೇಬೇಕಾಗುತ್ತೆ. ಈ ವಾರ ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ನಿಮಗೆ. ಮತ್ತು ನೀವೇನಾದರೂ ಬ್ಯಾಂಕ್ ವ್ಯವಹಾರಗಳಲ್ಲಿ ಏನಾದರೂ ಮಾಡ್ತಿದ್ರೆ, ಅಂದರೆ ಲೋನ್ ಬೇಕು ಅಂತ ಏನಾದರೂ ನೋಡ್ತಾ ಇದ್ದರೆ ಲೋನ್ ಆಗೋದು, ಅಥವಾ ಸಾಲ ತೀರ್ಸೋಕ್ಕೇನೂ ಕೂಡ ಕೆಲವು ದಾರಿಗಳಾಗುತ್ತೆ. ಸೊ ಈ ವಿಷಯದಲ್ಲಿ ನಿಮ್ಗೇನಂತ ಪ್ರಾಬ್ಲಮ್ಸ್ ಬರೋದಿಲ್ಲ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾರೆಲ್ಲ ವರ್ಕ್ ಮಾಡ್ತಿರ್ತೀರ ಅವ್ರಿಗೆ ಕೆಲಸದಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನೋ ಕನ್ಫ್ಯೂಷನಲ್ಲೇ ಈ ವಾರ ನೀವು ಕಾಲ ಕಳಿಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ, ರೈತರಿಗೆ ತುಂಬ ಚೆನ್ನಾಗಿದೆ ಟೈಮು. ಇನ್ನು ಹೆಲ್ತ್ ಇಶ್ಯೂಸ್ ಹೇಗೇನು, ಅಥವಾ ನಿಮ್ಗೆ ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಬಂದಾಗ, ಶುಗರ್ ಏನಾದರೂ ಇತ್ತು ಅಂದರೆ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಹಲ್ಲಿಗೆ ಸಂಬಂಧಪಟ್ಟಿದ್ದು ಏನಾದರೂ ಪ್ರಾಬ್ಲಮ್ಸ್ ಬರೋದು, ಕಣ್ಣಲ್ಲಿ ಸ್ವಲ್ಪ ಸಮಸ್ಯೆ ಬರೋದು, ಹೀಟ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ಲಾಗಿರಿ. ಆಹಾರ ಕ್ರಮಗಳನ್ನ ಸರಿಯಾಗಿ ಇಟ್ಕೊಳ್ಳಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ನಿದ್ದೆನಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ. ಸೊ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡಿ. ಇದಿಷ್ಟನ್ನು ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಏನಂತ ನಾನು ಹೇಳಿದೆ ಅದರಿಂದ ಈಚೆ ಬರ್ಬೋದು. ಇವಾಗ ಹೇಳ್ಬಿಟ್ರು ಮಕ್ಳಿಗೆ ಆರೋಗ್ಯದಲ್ಲಿ ನೋಡ್ಕೊಂಬಿಡಿ, ಮಕ್ಕಳಿಂದ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ರು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಬೇಕಾಗತ್ತೆ. ಮಕ್ಳ ಕೈಲಿ ಗಾಡಿ ಕೊಡಬೇಕಾ ಬೇಡವಾ ಅದೆಲ್ಲ ನೋಡ್ಕೊಳ್ಳಿ ನೀವು ಸ್ವಲ್ಪ. ಯಾಕಂದರೆ ಇನ್ನೂ ಚಿಕ್ಕ ಮಕ್ಕಳಾಗಿರ್ತಾರೆ, ಎಲ್ಲೋ ತೊಗೊಂಡೋಗಿ ಗುದಿಯೋದು, ಏಟ್ಗಳು ಮಾಡ್ಕೊಂಡು ಬರೋದು ಮಾಡಿದಾಗ ನೀವೇ ಅದರಿಂದ ನೋವನ್ನು ಭೋಗಿಸ್ತೀರ. ಸೊ ಟೈಮ್ ಚೆನ್ನಾಗಿಲ್ಲ ಅಂತಂದಾಗ ಸ್ವಲ್ಪ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಪರಿಹಾರ ಏನು ಮಾಡ್ಕೊಬೇಕು ಈ ವಾರದಲ್ಲಿ ಅಂತಂದರೆ ನೋಡಿ, ಲಕ್ಷ್ಮೀ ದೇವಿ ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ನೀವು ಪ್ರತಿದಿನ ಲಕ್ಷ್ಮಿಯ ಒಂದು ಸ್ತೋತ್ರನ ಹಾಕ್ಕೊಂಡು ಮನೆಯಲ್ಲಿ ಕೇಳ್ಕೊಳ್ಳಿ. ಮತ್ತು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ದಿವಸ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನ ಅಥವಾ ತಾವರೆ ಹೂವನ್ನ ಅರ್ಪಿಸ್ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಏನು ನೆಗೆಟಿವಿಟಿ ಬಂದರೂ ಕೂಡ ಈ ಮುಖಾಂತರದಲ್ಲಿ ನಿಮಗೆ ಪಾರಾಗ್ತಾ ಹೋಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಈ ವಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗತ್ತೆ, ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕಾಗತ್ತೆ. ಯಾಕೆ ಅಂತಂದರೆ ಗುರು ನಿಮಗೆ 8ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋದು, ಶುಗರ್ ಏನಾದರೂ ಇತ್ತೆ ಅಂದರೆ ಜಾಸ್ತಿ ಆಗೋದು, ಅಥವಾ ಹೊಸದಾಗಿ ಶುಗರ್ ಬರೋದು, ಅಥವಾ ಏನಾದರೂ ಅನಿರೀಕ್ಷಿತ ಘಟನೆಗಳು ಏನು ಬೇಕಾದ್ರೂ ನಡಿಬೋದು. ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಕೆಲವು ಘಟನೆಗಳು, ಹಣ ಬರೋದಾಗಿರ್ಬೋದು, ಕಳ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾದ ನೀವೇನು ಅಂದ್ಕೊಂಡಿರಲ್ಲ ನಿಮ್ಮ ಜೀವನದಲ್ಲಿ ಈ ಥರ ಆಗುತ್ತಾ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿರಲ್ಲ. ಆ ರೀತಿಯಾದ ಕೆಲವು ಘಟನೆಗಳು ನಿಮಗೆ ಈ ವಾರದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಕೆಲವು ವಿಷಯದಲ್ಲಿ ನೀವು ಕೇರ್ಫುಲ್ಲಾಗಿರೋದೇ ಒಳ್ಳೆಯದು. ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅತಿಯಾದ ಖರ್ಚುಗಳಾಗ್ತಿರುತ್ತೆ. ಮನೆಯಲ್ಲಿ ಏನೋ ಒಂದು ಕಾರ್ಯ ಮಾಡೋದಕ್ಕೋ, ಅಥವಾ ಮನೆಗೆ ಯಾರು ಗೆಸ್ಟ್ ಬಂದರು ಅಂತನೋ, ಅಥವಾ ಏನೋ ನಿಮಗೆ ಅನಿರೀಕ್ಷಿತವಾದ ಖರ್ಚು ನಿಮಗೆ ಖಂಡಿತವಾಗ್ಲೂ ಎದುರಾಗಿರುತ್ತೆ. ಹಾಗೆ ನಿಮಗೆ 4ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಅಲೈನ್ಮೆಂಟ್ ಇರೋದ್ರಿಂದ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಈ ವಾರ ನಿಮಗೆ. ಏನಾಯಿತೋ ಏನಕ್ಕೆ ಈ ಥರ ನಮ್ಮ ತಾಯಿ ತುಂಬ ಚೆನ್ನಾಗಿದ್ರು, ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ಏರುಪೇರಾಗೋಯ್ತಲ್ಲ ಅಂತ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್, ಲಾಭ ಜಾಸ್ತಿ ಬರೋದು ಅಥವಾ ಲಾಭನೇ ಬರದೇ ಇರುವಂಥದ್ದು, ಅಥವಾ ಏನಾದರೂ ಭೂಮಿ ಹುಡುಕಾಟ ಮಾಡ್ತಾಯಿದ್ರೆ ಒನ್ ಟೈಮ್ ನಿಮಗೆ ಎಷ್ಟೊಂದು ಜಾಗಗಳನ್ನ ನೋಡಬೇಕು ಅಂತ ಬಂದುಬಿಡೋದು, ಅಥವಾ ಹುಡುಕಿ ಸಾಕಾಗಿ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ ಆಗೋದು. ಈ ವಾರ ಎಲ್ಲ ಕಂಪ್ಲೀಟಾಗಿ ನಿಮಗೆ ಕನ್ಫ್ಯೂಷನಲ್ಲೇ ಕಾಲ ಕಳಿಬೇಕಾಗಿ ಬರುತ್ತೆ. ಇನ್ನು ಮಕ್ಕಳು ಅಷ್ಟೇ, ಏನೋ ಸ್ವಲ್ಪ ಪ್ರೋಸೆಸ್ ಲೇಟ್ ಇರುತ್ತೆ ಎಜುಕೇಷನಲ್ಲಾಗಿರ್ಬೋದು, ಅಥವಾ ಏನೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಾಗಿರ್ಬೋದು, ಅಥವಾ ಏನೋ ಅವ್ರು ಸ್ವಲ್ಪ ಕಷ್ಟ, ಏನೋ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಬಂದು ಅವ್ರು ಕಷ್ಟ ಅನುಭವಿಸ್ತಿರ್ತಾರೆ, ಅದನ್ನು ನೋಡಿ ನಿಮಗೆ ಸಂಕಟ ಆಗೋದು, ಈ ರೀತಿಯಾದ ಒಂದು ಸಮಸ್ಯೆಗಳು ಈ ವಾರ ನೀವು ನೋಡಬೇಕಾಗಿ ಬರುತ್ತೆ. ಈ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ, ಹಣಕಾಸಿಗೆ ಏನೋ ಅಂಥ ತೊಂದರೆಗಳು ಇಲ್ಲದೆ ಹೋದ್ರೂ ಕೂಡ ಖರ್ಚು ಜಾಸ್ತಿ ಆಗ್ತಿರುತ್ತಲ್ವ. ಎಷ್ಟು ಹಣ ಬಂದರೂ ಕೂಡ ಸಾಕಾಗೋದಿಲ್ಲ. ಯಾವುದೋ ಒಂದು ಹಣ ಬರುತ್ತೆ, ಹಾಗೆ ಇಲ್ಲೊಂದು ರೀತಿಯಲ್ಲಿ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ಎಜುಕೇಷನ್, ಮಕ್ಕಳಿಗೆ ಎಜುಕೇಷನ್ ಹೇಗಿರುತ್ತೆ ಅಂದರೆ, ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ಆ ಮಕ್ಕಳು ಹೇಗಿರ್ತಾರೆ, ಅವರ ಆರೋಗ್ಯ ಹೇಗಿರುತ್ತೆ, ಅಥವಾ ಅವ್ರಿಗೆ ಎಜುಕೇಷನಲ್ಲಿ ಹೇಗಿರ್ತಾರೆ ಅಂತ ನೋಡಿದ್ರೆ, ಓಕೆ ಎಜುಕೇಷನಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಒಂದು ಸ್ವಲ್ಪ ಒಳ್ಳೆ ಮಾರ್ಕ್ಸ್ನ ನೀವು ತೊಗೋಬೋದು. ಅದಕ್ಕಾಗಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ, ನೀವು ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ.
ರೈತರಿಗೂ ಅಷ್ಟೇ ಈ ವಾರದಲ್ಲಿ ಸ್ವಲ್ಪ ಬೆಳೆನಲ್ಲಿ ಅಷ್ಟರಲ್ಲೇ ಇರುತ್ತೆ. ಒಂಚೂರು ಈ ವಾರ ಕಳೆದು ಮುಂದಿನ ವಾರದಲ್ಲಿ ನೀವು ಒಳ್ಳೆಯ ಬೆಲೆನ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಪರಿಹಾರ ಏನು ಮಾಡ್ಕೋಬೇಕು, ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಇದೆಯಲ್ವಾ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋಣವಾ, ಏನು ಕೆಲಸನೂ ಮಾಡೋದು ಬೇಡವಾ, ಅಥವಾ ಏನು ಮಾಡೋದಕ್ಕೆ ಮುಂದಕ್ಕೆ ಮನೆ ಬಿಟ್ಟು ಈಚೆನೇ ಹೋಗೋದು ಬೇಡವಾ ಅಂತ ಕೊರಗೋದು ಬೇಡ. ಪರಿಹಾರ ಏನು ಮಾಡ್ಕೊಬೇಕು ಅಂದರೆ ಪ್ರತಿದಿನವೂ ಕೂಡ ನೀವು ಆಂಜನೇಯನ ಸ್ತೋತ್ರಗಳನ್ನ ಪಠನೆ ಮಾಡಿ. ಯಾವುದು ಹನುಮಾನ್ ಚಾಲಿಸ ಕೇಳೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಮತ್ತು ಶನಿವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇವೆರಡೂ ಮಾಡ್ಕೊಳ್ಳಿ. ಮನೆಯಲ್ಲಿ ಎರಡೂ ಮಂತ್ರಗಳನ್ನ ಸ್ವಲ್ಪ ಪಠನೆ ಮಾಡ್ಕೊಳ್ಳಿ. ಖಂಡಿತ ಏನೇ ನೆಗೆಟಿವಿಟಿ ಬಂದರೂ ನೀವು ಅದರಿಂದ ಪಾರಾಗ್ಬೋದು. ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ಈ ವಾರದಲ್ಲಿ ನಿಮಗೆ ಒಳ್ಳೇದಾಗ್ತಿದೆ ಕೆಟ್ಟದಾಗ್ತಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಆ ರೀತಿ ಕನ್ಫ್ಯೂಷನ್ ಆಗಿಬಿಡ್ತೀರಾ. ಎಲ್ಲೋ ಒಂದು ಕಡೆ ಅಯ್ಯೋ ನಮಗೆ ದೇವರ ಅನುಗ್ರಹ ಚೆನ್ನಾಗಿದೆಯಪ್ಪ, ತುಂಬ ಒಳ್ಳೇದಾಯಿತು ಅಂತ ಅಂದ್ಕೊಳ್ಳೋ ಅಷ್ಟರೊಳಗಡೆ ಬೆನ್ನಿಂದನೇ ಏನೋ ಒಂದು ನೆಗೆಟಿವಿಟಿ ನಿಮಗೆ ಕಾಡ್ತಿರುತ್ತೆ. ಅಯ್ಯೋ ನಂಗೆ ಒಳ್ಳೇದಾಗ್ತಿದೆ ಕೆಟ್ಟದಾಗ್ತಿದೆ ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಒಂದು ದಿವಸ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ದಿವಸ ಏನೋ ಸ್ವಲ್ಪ ಸಂಕಟ ಅನುಭವಿಸ್ತಿರ್ತೀರ. ಈ ರೀತಿಯಾದ ಒಂದು ಸಿಚುವೇಶನ್, ಕನ್ಫ್ಯೂಷನ್ ಸಿಚುವೇಶನ್ ನಿಮಗಿರುತ್ತೆ. ಗುರುದೃಷ್ಟಿ ಇದೆ, ಏನು ಕಂಕಣ ಬಲ ಕೂಡ ಬಂದಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ, ನೆಂಟರು ಇಷ್ಟು ಜಾಸ್ತಿ ಬರ್ತಿರ್ತಾರೆ. ಏನೋ ಒಂದು ಮನೆಯಲ್ಲಿ ಹೋಮ ಹವನ ಮಾಡಿಸ್ಕೊಳ್ಳೋದು, ಗೃಹ ಪ್ರವೇಶ ಮಾಡೋದು, ಈ ರೀತಿ ಕೆಲವೊಂದು ಶುಭ ಕಾರ್ಯಗಳನ್ನು ಕೂಡ ಈ ವಾರದಲ್ಲಿ ನೀವು ಮಾಡ್ತಾ ಇರ್ತೀರ. ಗಂಡು ಹೆಣ್ಣು ಹುಡ್ಕೋದು, ಪ್ರಪೋಸಲ್ಸ್ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಇದೂ ಕೂಡ ಆಗ್ತಾ ಇರುತ್ತೆ. ಹಾಗೆ ನೀವು ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾರು ನಿಮ್ಮ ತುಂಬ ಹತ್ತಿರದ ಸ್ನೇಹಿತರು ಇರ್ತಾರೆ ಅವರಿಂದ ಕೆಲವು ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಸೊ ಹಾಗಾಗಿ ಈ ವಿಷಯದಲ್ಲಿ ಏನಾದರೂ ಅವರೊಂದು ವಿಚಾರ ತೊಗೊಂಡು ಬಂದು ನಿಮಗೆ ಹೇಳಿದಾಗ ಅದು ಸರಿಗಿದೆಯಾ ಇಲ್ವಾ ಅಂತ ವಿಮರ್ಶೆ ಮಾಡ್ಕೊಳ್ಳಿ. ಅಥವಾ ಯಾವುದೋ ಒಂದು ಆಪರ್ಚುನಿಟೀಸ್ ತಂದು ಕೊಟ್ಟಾಗೂ ಕೂಡ ನಾನು ಈ ಕೆಲಸ ಮಾಡಬೇಕಾ ಬೇಡವಾ ಅಂತ ನೀವು ಕೂತ್ಕೊಂಡು ನಿರ್ಧಾರ ತೊಗೊಳ್ಳಿ. ಮತ್ತು ನಿಮ್ಮ ಸಿಬ್ಲಿಂಗ್ಸು, ನಿಮ್ಮ ತಮ್ಮನೋ ತಂಗಿನೋ ಯಾರಾದರೂ ಇದ್ದರು ಅಂತಂದರೆ ಅವ್ರ ಕಡೆಯಿಂದನೂ ಅಷ್ಟೇ ಕೆಲವೊಂದು ನೆಗೆಟಿವಿಟಿನೂ ಆಗೋ ಚಾನ್ಸಸ್ ಇರುತ್ತೆ, ಪಾಸಿಟಿವಿಟಿ ಆಗೋ ಚಾನ್ಸಸ್ಸು ಇರುತ್ತೆ. ಮತ್ತು ಅವ್ರ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗೋದು ಕೂಡ ನಿಮಗೆ ಈ ವಾರದಲ್ಲಿ ನಿಮಗೆ ನಡೆಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ, ಎಲ್ಲದಕ್ಕೂ ತಯಾರಾಗಿರಿ, ಸ್ವಲ್ಪ ದೃಢವಾಗಿರಿ. ಮತ್ತು ನಿಮಗೆ ಧೈರ್ಯ ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ. ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ, ಯಾರ ಹತ್ರ ಬೇಕಾದ್ರೂ ಮಾತಾಡ್ತೀನಿ, ಏನಾದರೂ ಚಿಂತೆ ಇಲ್ಲ. ಏನಾಗುತ್ತೆ ಮನುಷ್ಯನಿಗೆ ಸಮ್ ಸಿಚುವೇಶನ್ ಆ ಥರ ಮಾಡಿಬಿಡುತ್ತೆ. ಏನಂದರೆ ಒಬ್ಬರ ಹತ್ರ ಮಾತಾಡೋಕ್ಕೆ ಎಸಿಟೇಷನ್ ಮಾಡ್ಕೊಳ್ಳೋರು ಏನಾಗುತ್ತೆ, ಕೆಲವೊಂದು ಸಿಚುವೇಶನ್ ಯಾರು ಸಿಕ್ಕಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ, ಏನು ಬೇಕಾದ್ರೂ ಗೆಲ್ತೀನಿ ಅನ್ನೋ ಒಂದು ಪರಿಸ್ಥಿತಿಗೆ ಹೊರಟೋಗ್ಬಿಡ್ತಾರೆ. ಆ ರೀತಿಯಾದ ಒಂದು ಸಿಚುವೇಶನ್ ನಿಮಗೆ ಈ ವಾರದಲ್ಲಿ ಬರುತ್ತೆ. ಹಾಗೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಅವ್ರ ಆರೋಗ್ಯದ ಕಡೆ ಒಂಚೂರು ನೀವು ಗಮನ ಕೊಟ್ಕೊಳ್ಳಿ. ಮಕ್ಕಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕಂಕಣ ಬಲ ಕೂಡ ಬಂದಿದೆ. ರೈತರಿಗೂ ಕೂಡ ಚೆನ್ನಾಗಿದೆ. ಏನು ನೀವು ಬೆಳೆದಿರೋ ಬೆಳೆಗೆ ಒಳ್ಳೆ ಉತ್ತಮವಾದ ಒಂದು ಫಲಿತಾಂಶನ ನೀವು ಈ ವಾರದಲ್ಲಿ ನೋಡ್ಬೋದು. ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ 2 ಮುಖ್ಯವಾದ ಪರಿಹಾರನ ಈ ವಾರದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಒಂದು, ಪ್ರತಿದಿನ ಗುರುಗಳ ಒಂದು ಮಂತ್ರನ ಕೇಳ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಒಂದು ದಿವಸನಾದರೂ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಸ್ಮರಣೆನ ಮಾಡ್ಕೊಂಡು ಬನ್ನಿ. ಇನ್ನು ಶನಿಯ ಒಂದು ದೃಷ್ಟಿಗೋಸ್ಕರ ನೀವೇನು ಮಾಡಬೇಕಂದ್ರೆ, ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ಯಾರಾದರೂ ಒಬ್ಬರಿಗೆ ಏನಾದರೂ ದಾನ ಧರ್ಮ ಮಾಡೋದು. ಸಾಯಂಕಾಲ ಒಂದು 5 ಗಂಟೆ ನಂತರ ಯಾರಿಗಾದ್ರೂ ಒಂದು ಉದ್ದಿನೊಡೆ ಕೊಡಿಸೋವಂಥದ್ದು, ಅಥವಾ ಏನು ಎಳ್ಳು ಹಾಕಿ ಮಾಡಿರೋಂಥ ಕೆಲವು ಯಾವುದಾದ್ರೂ ಪುಳಿಯೋಗರೆ ಆಗಿರ್ಬೋದು, ಅದನ್ನು ಒಂದು 2-3 ಜನಕ್ಕೆ ಹಂಚುವಂಥದ್ದು. ಇದನ್ನು ಮಾಡಿದ್ರೂ ಕೂಡ ಕೆಲವು ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವ್ರಿಗೆ ಹೇಗಿರುತ್ತೆ ವಾರ ಅಂತ ನೋಡಿದ್ರೆ, ನೋಡಿ ಮಕರ ರಾಶಿಯವ್ರಿಗೆ ಗುರುವಿನ ಸಂಚಾರದಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವ್ರಿಗೆಲ್ಲ ಪ್ರಮೋಷನ್ ಸಿಗೋದು, ಕೆಲಸದಲ್ಲಿ ಎಷ್ಟೇ ಪ್ರೆಷರ್ ಇದ್ದರೂ ಆ ಕೆಲಸನೂ ಕೂಡ ನೀವು ಫಿನಿಷ್ ಮಾಡ್ತೀರಾ, ನೀವು ಮಾಡೋ ಕೆಲಸನ ಗುರುತಿಸ್ಕೊತೀರಾ. ಸೊ ಇದು ಒಂದು ಒಳ್ಳೆಯ ವಿಷಯನೇ ಆಗಿದೆ. ಬ್ಯಾಂಕಲ್ಲಿ ಲೋನ್ ಏನಾದ್ರು ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಲೋನ್ ತೀರ್ಸೋಕ್ಕೆ ದಾರಿ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ನೋಡಿ, ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ನೀವು. ಯಾಕೆ ಅಂತಂದರೆ ಸಾಕಷ್ಟು ಗ್ರಹಗಳು 2ನೇ ಮನೆಯಲ್ಲಿ ಅಲೈನ್ಮೆಂಟ್ ಆಗಿರೋದ್ರಿಂದ ನೀವೇನು ಮಾತಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಏನೋ ಹೇಳೋಕ್ಕೋಗಿ ಇನ್ನೇನೋ ಹೇಳ್ಬಿಟ್ಟಿರ್ತೀರ, ಅದರಿಂದ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟಿರುತ್ತೆ. ನೀವು ನೋಡಿರ್ತೀರಾ, ಕೆಲವ್ರಿಗೇನೋ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಕನ್ವೆ ಮಾಡೋಕ್ಕೆ ನೀವು ಹೋಗಿರ್ತೀರ. ನನಗೆ ಈ ಥರ ಹೇಳಿದ್ರು ಅವರು, ಅವ್ರ ಮಾತಿನ ಅಭಿಪ್ರಾಯ ಏನು, ಈ ಥರ ಹೇಳಿದ್ರೆ ಹೆಂಗೆ ಅಂತ ಅನ್ನೋದು ಕುಟುಂಬದಲ್ಲೇ ನಿಮ್ಗೆ ಸ್ವಲ್ಪ ಜಗಳಗಳು ಶುರು ಆಗಿಬಿಟ್ಟಿರುತ್ತೆ. ಕುಟುಂಬದಿಂದ ಸ್ವಲ್ಪ ದೂರ ಇರೋದು, ಕುಟುಂಬದಲ್ಲಿ ಸ್ವಲ್ಪ ಟಾರ್ಚರ್ ಆಗೋದು ನಿಮಗೆ. ಮತ್ತು ನಿಮಗೆ ನೋಡಿ, ಶುಭ ಕಾರ್ಯಗಳು ನಡೀತಾ ಇರುತ್ತೆ ಮನೆಯಲ್ಲಿ, ಏನು ಕುಟುಂಬದಲ್ಲಿ ಸ್ವಲ್ಪ ಏನೋ ಯಾವುದೋ ಒಂದು ಶುಭ ಕಾರ್ಯ ಇರುತ್ತೆ, ನೀವು ಹೋಗಿರ್ತೀರ, ಒಂದು 4-6 ಜನ ಸೇರಿರ್ತಾರೆ, ಎಲ್ಲೋ ಏನೋ ನೀವು ಅನ್ನೋ ಮಾತಿಗೆ ಇನ್ನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾತಾಡೋದ್ರಿಂದ ಅದೊಂದು ದೊಡ್ಡ ಕಾಂಟ್ರವರ್ಸಿ ಮಾಡಿಬಿಟ್ಟಿರ್ತಾರೆ. ಸೊ ಕೇರ್ಫುಲ್ಲಾಗಿರಿ. ಯಾರ ಹತ್ರ ಏನು ಮಾತಾಡ್ತಾ ಇದ್ದೀರಾ, ಇದನ್ನು ಮಾತಾಡಿರೋ ತಪ್ಪಾ ಸರಿ ಅನ್ನೋದನ್ನ ಮೊದಲನ್ನ ಆಲೋಚನೆ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗೋದು, ಅಥವಾ ಶೋಲ್ಡರಲ್ಲಿ ಪೇಯ್ನು,
ಮಸಲ್ಸ್ ಪೇಯ್ನ್ ಬರೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಈ ವಾರ ನೀವು ನೋಡಬೇಕಾಗತ್ತೆ. ಸೊ ಹಾಗಾಗಿ ಕಣ್ಣಿಗೆ ಏನಾದರೂ ತೊಂದರೆಗಳಾಗೋದು ಅಥವಾ ಮುಖದ ಮೇಲೆ ಏನಾದರೂ ಮಾರ್ಕ್ಗಳಾಗೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳು ಕೂಡ ನಿಮ್ಗೆ ಈ ವಾರದಲ್ಲಿ ಆಗುತ್ತೆ. ಎಣ್ಣೆ ಮುಂದೆ ಏನಾದರೂ ಕೆಲಸ ಮಾಡ್ತಾ ಇದ್ದಾಗ ಕೇರ್ಫುಲ್ಲಾಗಿರಿ, ಎಣ್ಣೆ ಸಿಡಿಯೋದು ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮಾತಾಡಬೇಕಾದ್ರೆ ಮಾತ್ರ ಇದನ್ನು ನೀವು ಖಂಡಿತವಾಗ್ಲೂ ಮೈಂಡಲ್ಲಿ ಇಟ್ಕೋಬೇಕು. ನೀವೇನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಅದು ದೊಡ್ಡ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವಿಚಾರದಲ್ಲಿ ನೀವು ಬಹಳಷ್ಟು ಕೇರ್ಫುಲ್ಲಾಗಿರ್ಬೇಕಾಗಿ ಬರುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಹಂಗಂಗೆ ಸರಿ ಹೋಗ್ತಿರುತ್ತೆ. ಯಾಕಂದರೆ ಗುರುವಿನ ದೃಷ್ಟಿನೂ ಕೂಡ ಚೆನ್ನಾಗಿರೋದ್ರಿಂದ ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ರೀತಿಯಾದ ಒಂದು ಸಿಚುವೇಶನ್ ಇರುತ್ತೆ. ಏನು ಮಕ್ಕಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅಂದರೆ ಯಾರೆಲ್ಲ ಮಕರ ರಾಶಿನಲ್ಲಿ ಹುಟ್ಟಿದ್ದೀರಾ, ಸ್ಟೂಡೆಂಟ್ಸ್ ಯಾರು ವಿದ್ಯಾರ್ಥಿಗಳಾಗಿದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರ್ತೀರಾ, ಅದರಲ್ಲಿ ವಿನ್ ಆಗ್ತೀರಾ. ಕೋರ್ಟಲ್ಲಿ ಕೇಸ್ಗಳೇನಾದರೂ ಇತ್ತು ಅಂದರೆ ಕೇಸಲ್ಲಿ ನಿಮಗೆ ಗೆಲುವು ಸಿಗುತ್ತೆ. ರೈತರಿಗೂ ಕೂಡ ತುಂಬ ಚೆನ್ನಾಗಿದೆ ಟೈಮು. ಬೆಳಗ್ಗೆ ಒಳ್ಳೆ ಒಂದು ಇನ್ಕಮ್ನ ನೀವು ನೋಡಬಹುದು. ಅದೇ ರೀತಿಯಲ್ಲಿ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಇನ್ಕಮ್ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರಾಫಿಟ್ ಬರ್ತಾ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಬೇರೆ ರೀತಿಯಲ್ಲಿ ಕೆಲವು ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಸೊ ಈ ವಿಷಯದಲ್ಲಿ ನೀವು ಒಂಚೂರು ಕೇರ್ಫುಲ್ಲಾಗಿದ್ರೇ ಒಳ್ಳೆಯದು. ಏನು ಪರಿಹಾರ ಮಾಡ್ಕೋಬೇಕು, ನಿಮಗೆ ಇಷ್ಟೊಂದು ಸಮಸ್ಯೆಗಳಿದೆಯಲ್ವಾ ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಪ್ರತಿ ಶನಿವಾರದ ದಿವಸ ಯಾವುದಾದ್ರೂ ಒಂದು ದಾನ ಧರ್ಮ ಮಾಡೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಅದನ್ನು ಒಬ್ರಿಗಾದರೂ ಏನಾದರೂ ಒಂದು ಮೊಸರನ್ನ ತೊಗೊಂಡೋಗಿ ಕೊಡುವಂಥದ್ದು ಅಥವಾ ಪುಳಿಯೋಗರೆ ಮಾಡ್ಕೊಂಡು ಕೊಡುವಂಥದ್ದು, ಈ ಥರದ್ದು ಏನಾದರೂ ಒಂದು 5 ಗಂಟೆ ನಂತರ ಯಾವುದಾನೋ ಒಂದು ಇಬ್ಬರಿಗೆ ಸ್ವಲ್ಪ ದಾನ ಧರ್ಮ ಅಂತ ಮಾಡಿ. ಹಾಗೆ ಸಾಕಷ್ಟು ಗ್ರಹಗಳು ನಿಮಗೆ ಸೆಕೆಂಡ್ ಹೌಸಲ್ಲಿ ಅಂದರೆ 2ನೇ ಮನೆಯಲ್ಲೇ ಸ್ಥಿತವಾಗಿರೋದ್ರಿಂದ ಕೆಲವು ಸಮಸ್ಯೆಗಳು ನಿಮಗೆ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನೀವು ಮೌನವಾಗಿರೋದೇ ತುಂಬ ಉತ್ತಮ. ಇದ್ರ ಜೊತೆಗೆ ಇನ್ನೊಂದು ಏನಾದ್ರು ಪರಿಹಾರ ಮಾಡ್ಕೊಬೇಕಂತಂದರೆ ದುರ್ಗಾದೇವಿ ಆರಾಧನೆನ ಜಾಸ್ತಿ ಮಾಡಿಕೊಡಿ. ಎರಡು ಮಾಡಿಕೊಂಡ್ರೆ ನಿಮಗೆ ಕೆಲವೊಂದು ನೆಗೆಟಿವಿಟಿ ಏನು ಬರುತ್ತೆ ಅದರಿಂದ ನೀವು ಪಾರಾಗ್ಬೋದು ಈ ವಾರ. ಇನ್ನು ಕುಂಭರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂದರೆ ನೋಡಿ, ಸಾಕಷ್ಟು ಗ್ರಹಗಳು ನಿಮ್ಮ ಮನೆಯಲ್ಲೇ ಸ್ಥಿತವಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ಇರಿಟೇಷನ್ ಆಗ್ತಾ ಇರುತ್ತೆ, ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಯಾವುದೋ ಒಂದು ಒತ್ತಡ, ನಿಮಗೆಲ್ಲೋ ಹೋಗಬೇಕು, ನಿಮ್ಗೊಂಥರ ಟೈಮ್ ಸ್ಕೆಡ್ಯೂಲೇ ಬೇರೆ ಥರ ಇರುತ್ತೆ. ಇಲ್ಲೆಲ್ಲೋ ಹೋಗಬೇಕು, ಅಲ್ಲೆಲ್ಲೋ ಹೋಗಬೇಕು, ಒನ್ನಟ್ಟ ಟೈಮ್ ಈ ಟೈಮ್ಗೆ ಇಲ್ಲೇ ಬರಬೇಕು, ಅಲ್ಲೇ ಬರಬೇಕು ಅನ್ನೋದಿರುತ್ತೆ. ಆ ಟೈಮ್ಗೆ ಅಲ್ಲಿ ರೀಚ್ ಆಗೋಕ್ಕಾಗ್ತಿರಲ್ಲ, ಆ ಕಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಫೋನ್ ಕಾಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿಯಾದ ಒಂದು ಕೆಲವು ಸಮಸ್ಯೆನ ಈ ವಾರದಲ್ಲಿ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಲಾಂಗ್ ಜರ್ನಿ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ಸ್ವಲ್ಪ ತುಂಬ ರಿಲ್ಯಾಕ್ಸ್ ಮೂಡಲ್ಲಿ ನೀವು ಈ ವಾರ ಇರೋದಿಲ್ಲ. ಸೊ ನೀವು ಹೊರಗಡೆ ಹೋದರೂ ಕೂಡ ನೀವೇನು ಎಂಜಾಯ್ ಮಾಡೋಕ್ಕೂ ಆಗೋದಿಲ್ಲ, ಜನಗಳ ಜೊತೆಯಲ್ಲಿ ಜಾಸ್ತಿ ಸಂಪರ್ಕ ಮಾಡೋಕ್ಕೂ ಆಗೋಲ್ಲ. ಈ ವಾರದಲ್ಲಿ ತುಂಬಾ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ ನಿಮಗೆ. ಆದರೆ ಟೆನ್ಷನು ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ತಲೆನೋವು ಬರೋದು, ಬಾಡಿ ಪೇನ್ ಆಗುವಂಥದ್ದು, ಫುಡ್ಡು ಕರೆಕ್ಟಾಗಿ ತೊಗೊಳ್ದಿರಾ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಸ್ಕಿನ್ ಡಿಸೀಸ್ ಬರೋವಂಥದ್ದು. ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಇದೆ, ಸ್ಕಿನ್ ಡಿಸೀಸ್ ಬರೋದು, ಈ ರೀತಿ ಆಗೋ ಚಾನ್ಸಸ್ಸು ಇದೆ. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕೆಲವು ಸಮಸ್ಯೆಗಳು ಬರೋದು. ಏನಂತಂದರೆ ನೀವೇನೋ ಮಾತಾಡೋಕ್ಕೋಗಿ ಅಥವಾ ಅದರಿಂದ ಏನೋ ನಿಮ್ಮ ಮಾತಿಂದ ಕೆಲವು ಸಮಸ್ಯೆ ಬರುವಂಥದ್ದು, ಅಥವಾ ನೀವು ಜಾಸ್ತಿ ಮೌನವಾಗಿರೋದ್ರಿಂದನೇ ಕೆಲವು ಸಮಸ್ಯೆ ಬರುವಂಥದ್ದು, ಅಥವಾ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಆರೋಗ್ಯ ಕೆಡೋದು, ಅದರಲ್ಲೇ ಹೋರಾಟ ಮಾಡೋದೇ ನಿಮಗೆ ಒಂದು ಕಥೆ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಮನೆಯಲ್ಲಿ ನಿಮ್ಮ ಮೇಲೆ ಸ್ವಲ್ಪ ತಪ್ಪರ್ಥ ತಿಳ್ಕೊಳ್ಳೋದು, ಭಿನ್ನಾಭಿಪ್ರಾಯ ನಿಮ್ಮ ಬಗ್ಗೆ ಬರುವಂಥದ್ದು. ದಂಪತಿಗಳ ಮಧ್ಯದಲ್ಲೂ ಕೂಡ ಕೆಲವೊಂದು ನೆಗೆಟಿವಿಟಿ ಬರುತ್ತೆ. ಆದರೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ಏನೇ ಜಗಳಗಳು ಬಂದರೂ ಕೂಡ ಆಗಿಂದಾಗಲೇ ಸರಿ ಹೋಗುತ್ತೆ. ಒಂದು 10 ನಿಮಿಷ ಜೋರಾಗಿ ಕಿತ್ಲಾಡ್ತಿರ್ತೀರಾ, ಎಲ್ಲರೂ ನಿಮ್ಮನ್ನೇ ಗಮನಿಸಬೇಕು, ಆ ರೀತಿ ಕಿತ್ಲಾಡ್ತಿರ್ತೀರ. ಇನ್ನೊಂದು 10 ನಿಮಿಷಕ್ಕೆ ಅದೇನು ನಿಮ್ಮ ಜೀವನದಲ್ಲಿ ನಡೆದೇ ಇಲ್ಲ, ಜಗಳನೇ ಆಗಿಲ್ವೇನೋ ಅನ್ನೋಷ್ಟು ಅನ್ಯೂನ್ಯ ಆಗ್ಬಿಡ್ತೀರಾ. ಈ ರೀತಿಯಾದ 2 ವೇರಿಯೇಷನ್ಸ್ ನಿಮಗೆ ಆಗ್ತಾ ಇರುತ್ತೆ. ಏನೇ ಆದರೂ ನಿಮಗೆ ಅಷ್ಟು ಗ್ರಹಗಳಿದ್ರೂ ಕೂಡ ಗುರುದೃಷ್ಟಿ ಇರೋದ್ರಿಂದ, ಗುರುಬಲ ಇರೋದ್ರಿಂದ ಮನೇಲಿ ಶುಭ ಕಾರ್ಯಗಳು ನಡೀತಿರುತ್ತೆ. ಈ ರೀತಿಯೂ ಆಗಬಹುದು. ಇವಾಗ ನಾವು ನೆಗೆಟಿವ್ ಹೇಳಿದೆ, ಪಾಸಿಟಿವ್ ಅಂತ ಬಂದಾಗ ನೋಡಿ ಗುರುಬಲ ಇದೆ, ಮನೇಲಿ ಯಾವುದೋ ಶುಭ ಕಾರ್ಯ ಮಾಡ್ತಿರ್ತೀರಾ, ಜನಗಳು ಜಾಸ್ತಿ ಬಂದಿರ್ತಾರೆ, ಯಾರನ್ನ ನೋಡಲಿ ಯಾರನ್ನ ಬಿಡಲಿ ಅದಕ್ಕೋಸ್ಕರ ಕೆಲವು ತಯಾರಿಗಳಿರುತ್ತೆ. ಅದಕ್ಕೂ ಕೂಡ ಓಡಾಡೋದಕ್ಕೋಸ್ಕರ ನಿಮಗೆ ಕೆಲಸ ಜಾಸ್ತಿ ಇರುತ್ತೆ, ರೆಸ್ಟ್ಲೆಸ್ ಫೀಲ್ ಆಗ್ತಿರ್ತೀರ. ಈ ರೀತಿಯೂ ಕೂಡ ಆಗಬಹುದು ನಿಮಗೆ. ಸೊ ಇನ್ನು ವಿದ್ಯಾರ್ಥಿಗಳಿಗೂ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ರೈತರಿಗೂ ತುಂಬ ಚೆನ್ನಾಗಿದೆ ಟೈಮು. ಆರೋಗ್ಯದ ವಿಷಯ ಅಂತ ಬಂದಾಗ ಕೆಲವು ಸಮಸ್ಯೆಗಳು ನಾನು ಹೇಳಿದೆ. ಸೊ ಹಾಗಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ತಿರುನೆಲ್ಲರ್ನಲ್ಲಿರುವಂತಹ ಒಂದು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರೋದಾಗಿರ್ಬೋದು, ಅಥವಾ ಪ್ರತಿ ಶನಿವಾರ ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ನೀವು ಮಾಡ್ತಿರೋ ಕೆಲಸದಲ್ಲಿ ಆದಷ್ಟು ನಿಯತ್ತಾಗಿ ಕೆಲಸ ಮಾಡೋದು, ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಲೈಫ್ ಟೈಮು ನಿಮಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸು ಬರೋದಿಲ್ಲ. ಇನ್ನು ಮೀನ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ಈ ವಾರ ಸ್ವಲ್ಪ ನೀವು ಚಾಲೆಂಜಸ್ನ ಎದುರಿಸ್ಬೇಕಾಗಿ ಬರುತ್ತೆ. ನೋಡಿ, ವ್ಯಾಪಾರ ಚೆನ್ನಾಗಿದೆ, ಒಳ್ಳೆ ಅಭಿವೃದ್ಧಿ ಆಗ್ತಿದೆ, ಕೆಲಸ ಜಾಸ್ತಿ ಇದೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಏನೋ ಒಂದು ಇನ್ಕಮ್ ಬರ್ತಾ ಇದೆ.
ಅನ್ನೋಷ್ಟರೊಳಗಡೆ ನಿಮಗೆ ಖರ್ಚು ಕಟ್ಟಿಟ್ಟ ಬುತ್ತಿ ಆಗಿಬಿಡುತ್ತೆ. ಹೆಂಗೆ ಅಂತಂದರೆ ನೀವು ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ ಆ ಲೆವೆಲಿಗೆ ನಿಮ್ಗೆ ಖರ್ಚಾಗ್ತಿರುತ್ತೆ. ಏನೋ ಮಾಡೋಕ್ಕೆ ಹೋಗ್ತೀರ ಇನ್ನೇನೋ ಆಗ್ಬಿಡುತ್ತೆ. ಏನೋ ಚಿಕ್ಕದಾಗಿ ಏನೋ ಒಂದು ಕೆಲಸ ಮಾಡೋಣ ಅಂತ ಕೈ ಇಟ್ಟಿರ್ತೀರ, ಅದು ದೊಡ್ಡದಾಗಿ ಖರ್ಚಾಗ್ಬಿಡುತ್ತೆ. ಆ ಖರ್ಚಿಗೋಸ್ಕರ ಸಾಲ ಮಾಡ್ಕೊಬೇಕಾಗಿ ಬರುತ್ತೆ. ಏನೋ ನಮಗೆ ಚೆನ್ನಾಗಿದೆಪ್ಪ, ಈ ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ, ಈ ವಾರದಲ್ಲಿ ಒಳ್ಳೆ ದುಡ್ಡು ಬರ್ತಾ ಇದೆ ಅಂದ್ಕೊಳ್ಳೋ ಇಂದ್ರೇ ನೀವು ಸಂಪಾದನೆ ಮಾಡೋದಕ್ಕಿಂತ 2ರಷ್ಟು 3ರಷ್ಟು ನಿಮಗೆ ಖರ್ಚು ಬಂದ್ಬಿಡುತ್ತೆ. ಸೊ ಈ ವಿಷಯದಲ್ಲಿ ನೀವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದ್ದು ಏನಾದರೂ ಆಯಿತು ಅಂತಂದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಗೊತ್ತಿಲ್ಲದಿರೇ ಆದಾಗ ನೀವೇನು ಮಾಡೋಕ್ಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಎಸ್ಪೆಷಲಿ ನಿಮಗೆ ಕಾಲಿಗೆ ಸಂಬಂಧಪಟ್ಟಿದ್ದು, ಕಾಲಿಗೆ ಏನಾದರೂ ಏಟುಗಳು ಮಾಡ್ಕೊಳ್ಳೋವಂಥದ್ದು, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗಿ ಬರುತ್ತೆ. ಅಥವಾ ಏನೋ ಕಾಲು ನೋವು ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತಲೇ ದುಡ್ಡು ಖರ್ಚು ಮಾಡಬೇಕಾಗಿ ಬರುತ್ತೆ. ಈ ರೀತಿ ಅದಕ್ಕೆ ಸಮಸ್ಯೆನ ನೀವು ಈ ವಾರದಲ್ಲಿ ಎದುರಿಸಬೇಕಾಗತ್ತೆ. ಗುರು ದೃಷ್ಟಿ ಇರಬಹುದು, ಇದ್ದರೂ ಕೂಡ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿದ್ರೂ ಕೂಡ ಸಮಸ್ಯೆಗಳನ್ನೂ ಎದುರಿಸಬೇಕಾಗುತ್ತೆ. ಈ ಕಡೆ ಗುರುವಿನ ಒಂದು ದೃಷ್ಟಿನಲ್ಲಿ ಸ್ವಲ್ಪ ನಿಮಗೆ ಒಂಚೂರು ಏನೋ ಅಂತಾರಲ್ಲ, ಬೆಟ್ಟದಲ್ಲಿ ಆಗುವಷ್ಟು ಜಲ್ಲಿಕಲ್ಲಲ್ಲಿ ಹೋಯ್ತು ಅಂತ ಹೇಳ್ತಾರಲ್ಲ, ಹಾಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಒಂದು ಸ್ವಲ್ಪ ಸಣ್ಣದ ರೀತಿಯಲ್ಲಿ ನಿಮಗೆ ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ವ್ಯಾಪಾರದಲ್ಲೂ ಅಷ್ಟೇ ನೋಡಿ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ ಯಾವುದೋ ಒಂದು ಚೆನ್ನಾಗಿ ಆಗೇ ಹೋಯ್ತು, ಇನ್ನೇ ನಮ್ಗೆ ಅವ್ರು ದುಡ್ಡು ಕೈ ಕೊಟ್ಬಿಟ್ರೆ ಅನ್ನೋ ಟೈಮಲ್ಲಿ ಏನೋ ಒಂದು ಸಮಸ್ಯೆ ಬಂದುಬಿಡುತ್ತೆ. ಇವತ್ತಾಗಲ್ಲ ನಾಳೆ ಕೊಡ್ತೀನಿ, ನಾಳೆ ಆಗಲ್ಲ ನಾಡಿದ್ದು ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂತ ಹೇಳಿರೋರು ಮುಂದಿನ ವಾರಕ್ಕೆ ಕೊಡ್ತೀನಿ ಅಂತ ಅನ್ನೋದು. ಈ ರೀತಿ ಕೆಲವು ಆರ್ಡ್ರ್ ಏನಾದರೂ ಬರ್ತಾ ಇದೆ, ನೀವು ವ್ಯಾಪಾರಸ್ಥರಾಗಿದ್ದರೆ ಏನೋ ಒಂದು ಆರ್ಡ್ರ್ ಬರ್ತಿದೆ ಅಂತಂದಾಗ ಅದು ಪೋಸ್ಟ್ಪೋನ್ ಆಗೋದು, ಈ ರೀತಿಯೂ ಆಗ್ತಿರೋ ಬಂದೇ ಬರುತ್ತೆ. ನಿಮಗೆ ಸಿಗುತ್ತೆ. ನಿಮ್ಗೆ ಏನು ಆರ್ಡ್ರ್ ಬಗ್ಗೆ ನೀವು ಮಾತಾಡಿರ್ತೀರೋ ಅಥವಾ ಏನು ನಿಮ್ಮ ವ್ಯಾಪಾರದ ಬಗ್ಗೆ ಮಾತಾಡಿರ್ತೀರೋ ಅದು ಖಂಡಿತ ಆಗುತ್ತೆ. ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದೇ ಅರ್ಧ ಟೆನ್ಷನ್ ಆಗಿಬಿಟ್ಟಿರುತ್ತೆ ನಿಮಗೆ. ಅಯ್ಯೋ ನಾನು ಇದಕ್ಕೆ ಅಂದ್ಕೊಂಡ್ಬಿಟ್ಟಿದ್ದೆ, ಈ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೆ, ಆಗಿಲ್ವಲ್ಲ ಅನ್ನೋದೇ ಯೋಚನೆ ಆಗಿಬಿಡುತ್ತೆ ಈ ವಾರದಲ್ಲಿ. ಸ್ವಲ್ಪ ನಾನು ಇದಕ್ಕೆ ಪರಿಹಾರ ಏನು ಹೇಳ್ತೀನಿ ಅಂತಂದರೆ, ಮೊದಲು ನೀವು ಸ್ವಲ್ಪ ಕಾಮಾಗಿರಿ. ಅಂದರೆ ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಸ್ವಲ್ಪ ಕೇರ್ ಮಾಡಿ, ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡೋದು. ಜೊತೆಗೆ ಏನು ಗೊತ್ತಾ, ಇವಾಗ ನಿಮಗೆ ಆರೋಗ್ಯ ಸಮಸ್ಯೆಗಳು ಹೀಗಿದೆ ಅಂತ ಹೇಳಿದ್ದೀನಿ, ಇದರಲ್ಲಿ ಇನ್ನೊಂದು ಆರೋಗ್ಯ ಸಮಸ್ಯೆ ಯೋಚನೆ ಮಾಡಿನೇ ಇನ್ನೊಂದು ಆರೋಗ್ಯ ಸಮಸ್ಯೆನ ತೊಗೊಳ್ಳೋದು ಬೇಡ. ಸೊ ಹಾಗಾಗಿ ಪ್ರತಿದಿನ ಮೆಡಿಟೇಷನ್ ಮಾಡೋದು, ಯಾವುದಾದ್ರೂ 1-2 ಎಕ್ಸಸೈಸ್ ಮಾಡುವಂಥದ್ದು, ಕೆಲವೊಂದು ಮುದ್ರೆಗಳನ್ನ ಮಾಡುವಂಥದ್ದು, ಅದರಿಂದ ಸ್ವಲ್ಪ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರೋದನ್ನು ನೀವು ತಪ್ಪಿಸ್ಕೋಬಹುದು. ಇದ್ರ ಜೊತೆಗೆ ಏನು ಪ್ರೇಯರ್ ಮಾಡಬೇಕು ನೀವು ಅಂತಂದರೆ, ಗುರುಗಳ ಆರಾಧನೆ, ಪ್ರತಿದಿನ ಗುರುಗಳ ಯಾವುದಾದ್ರೂ ಮಂತ್ರಗಳನ್ನ ಕೇಳೋದು, ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಶನಿವಾರದ ದಿವಸ ನಿಮ್ಮ ಕೈಲಿ ಸಾಧ್ಯ ಆದರೆ ನೀವು ತಿರುನೆಲ್ಲರ್ನಲ್ಲಿ ಇರುವಂಥ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕನ ಮಾಡಿಸಿ ಕಣ್ ತುಂಬ ನೋಡ್ಕೊಂಡು ಬನ್ನಿ. ಅದು ಕೂಡ ನಿಮಗೆ ಈ ವಾರದಲ್ಲೇ ಅಲ್ಲ, ನಿಮಗೆ ಲೈಫಲ್ಲೂ ಕೂಡ ಮುಂದಕ್ಕೂ ಕೂಡ ನಿಮಗೆ ಶನಿ ನಿಮ್ಮ ರಾಶಿನಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ನಿಮಗೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.